ಛತ್ರಪತಿ ಶಿವಾಜಿ ಮಹಾರಾಜ್ ಕೂಡ ಸಾಷ್ಟಾಂಗ ನಮಸ್ಕಾರವನ್ನು ತುಕಾರಾಮರ ಮುಂದೆ ಮಾಡ್ತಿರ್ತಾರೆ. ಅಷ್ಟು ಅದ್ಭುತವಾದ ಅಭಂಗಗಳ ರಚನೆಯನ್ನ ಮಾಡ್ತಾ ಭಕ್ತಿಯಲ್ಲಿ ತೊಡಗಿದ್ದವರು. ಭಕ್ತ ಕುಂಬಾರರ ಕಥೆ ಏನು? ವಿಠಲನ ದರ್ಶನವನ್ನ ಹೇಗ್ ಪಡಿತಾರೆ? ತಳ್ಳಿ ಬಿಡ್ತಾರೆ ಅವ್ರನ್ನ ಹೊರಗಡೆ, ಅಟ್ಟು ಬಿಡ್ತಾರೆ. ಆಯ್ತು, ದೇವರ ಮುಂದೆ ಆಗದೆ ಇದ್ರೇನು, ದೇವಸ್ಥಾನದ ಹಿಂದೆ ಹೋಗಿ ಕೂತ್ಕೊಂಡು ನಾವು ಸಂಕೀರ್ತನೆಯನ್ನ ಮಾಡೋಣ ಅಂತ ನಾಮದೇವ, ಜ್ಞಾನೇಶ್ವರ ಎಲ್ಲರೂ ಸೇರ್ಕೊಂಡು ಸಂಕೀರ್ತನೆ ಮಾಡ್ತಾ ಇದ್ದಾರೆ. ಕಣ್ಣು ಮುಚ್ಚಿದ್ದಾರೆ, ಕಣ್ಣಿಂದ ಆನಂದ ಭಾಷ್ಪ ಸುರಿತಾ ಇದೆ. ಅಷ್ಟು ಅದ್ಭುತವಾಗಿ ಕೀರ್ತನೆ ಮಾಡ್ತಾ ಇದ್ದಾರೆ. ಕಣ್ಣು ತೆಗೆದ್ರೆ ದೇವಸ್ಥಾನ ಹೀಗೆ ತಿರುಗ್ಬಿಟ್ಟಿದೆ, 180 ಡಿಗ್ರಿ ನಾಗನಾಥ ತಿರುಗ್ಬಿಟ್ಟಿದ್ದಾನೆ. ಅಷ್ಟಿಷ್ಟ ಆತನಿಗೆ ವಿಠಲ ನಾಮ ಅಂದ್ರೆ, ವಿಠಲನ ಭಕ್ತರು ಅಂದ್ರೆ. ಅಭಂಗ ಬೋಳತ ಕೀರ್ತನಿ ರಂಗ ಓಢವಾಳ ಪ್ರೇಮಾಚಿಯ ಸಂಗ ದೇವನ ಚೋಳ ಕಳ. ಅಭಂಗವನ್ನ ಹೇಳೋದಕ್ಕೆ ಶುರು ಮಾಡಿದ್ರೆ ರಂಗ ಓಡೋಡಿ ಬರ್ತಿದ್ನಂತೆ ಗರ್ಭಗುಡಿಯಿಂದ. ರುಕ್ಮಿಣಿ, ಅಯ್ಯೋ ಇರಿ, ನೀವು ನಿಂತೇ ಇರ್ತೀರಾ, ಕಾಲು ನೋವಾಗತ್ತೆ, ಮತ್ತೆ ಅಲ್ಲಿ ಕುಣಿದ್ಬಿಟ್ಟು ಮತ್ತೆ ನಿಂತ್ಕೊಳ್ಬೇಕು, ಕಾಲು ನೋವಾಗತ್ತೆ ಅಂದ್ರೆ ಕೇಳಿಸ್ಕೊಳ್ತಾನೆ ಇರ್ಲಿಲ್ಲ. ಹಾಗೆ ಓಡ್ ಬರೋನಂತೆ. ಬಾ ನನ್ನ ಜೊತೆ, ಗೋಧಿ ಇದೆ, ಬೀಸೋ ಕಲ್ಲಲ್ಲಿ ಕೂತ್ಕೋ, ಗೋಧಿ ಬೀಸು, ಗೋಧಿ ಹಿಟ್ಟು ತೆಗಿ, ಆಮೇಲೆ ನಾನು ನಿನಗೆ ರೋಟಿ ಚಪಾತಿ ಮಾಡ್ಕೊಡ್ತೀನಿ. ವಿಠಲ ಬರ್ತಾನೆ ನೋಡಿ, ಬೀಸೋ ಕಲ್ಲಲ್ಲಿ ಕೂತ್ಕೊಳ್ತಾನೆ, ಅವಳು ಗೋಧಿ ಹಾಕಕ್ಕೆ ಈತ ಬೀಸ್ತಾನೆ, ಗೋಧಿ ಹಿಟ್ಟನ್ನು ತೆಗಿತಾರೆ. ಅವಾಗ್ಲೂ ಆಕೆ ಅಭಂಗಗಳನ್ನ ಹಾಡ್ತಿರ್ತಾಳೆ. ಅಷ್ಟು ಬಾಂಧವ್ಯವನ್ನ ಅವರಿಬ್ರು ಹೊಂದಿರ್ತಾರೆ. ಇವತ್ತಿಗೂ ಪಂಢರಪುರದಲ್ಲಿ ಯಾವುದೇ ವರ್ಣದವರಾಗಿರಬಹುದು, ಮತ ಜಾತಿ ಏನೇ ಆಗಿರಬಹುದು, ಯಾವುದೇ ಭೇದ ಇಲ್ಲದೆ ಎಲ್ಲರೂ ಹೋಗ್ಬೋದು, ವಿಠಲನ ದರ್ಶನ ಮಾಡಿ ಆತನ ಪಾದವನ್ನು ಮುಟ್ಟಿ ಬರಬಹುದು. ಗರ್ಭಗುಡಿಯಲ್ಲಿ ಮುಟ್ಟಿ ಬರಬಹುದು. ಭಾರತದಲ್ಲಿ ಬೇರೆ ಎಲ್ಲೂ ಈ ತರ ಇಲ್ಲ. ನಾಮದೇವ ಕೇಳ್ತಾರೆ, 2-3 ವರ್ಷ ಆಗೋಗಿದೆ, ತುಂಬಾ ಜನ ಅಲ್ಲಿ ಸತ್ತು ಹೋಗಿದ್ದಾರೆ, ಯಾರ ಮೂಳೆ ಚೊಕ್ಕ ಮೇಳದ್ದು, ಯಾವ ಮೂಳೆ ಚೊಕ್ಕ ಮೇಳನದ್ದು ಅಂತ ಹೇಗೆ ಗೊತ್ತಾಗತ್ತೆ ಅಂತ ಹೇಳ್ತಾರೆ. ವಿಠಲ ಅವಾಗ ಏನ್ ಮಾತನ್ನ ಹೇಳ್ತಾರೆ ಅದು ನಾವು ಜೀವನದ ಅಂತ್ಯದವರೆಗೂ ನೆನಪಿಟ್ಕೊಳ್ಬೇಕು. ನೀನಲ್ಲಿ ಹೋಗಿ ಒಂದೊಂದೇ ಮೂಳೆಯನ್ನ ಕಿವಿಗಿಟ್ಕೊಂಡು ನೋಡು, ಯಾವ ಮೂಳೆಯಿಂದ ವಿಠಲ 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 ಅಂತ ಸದ್ದು ಬರ್ತಿರತ್ತೋ ಅದು ಚೊಕ್ಕ ಮೇಳದ ಮೂಳೆ. ನಮಸ್ಕಾರ, ನಾನು ಹಂಸ. ನೀವ್ ನೋಡ್ತಿದ್ದೀರಾ ಹಂಸ ವಸಿಷ್ಠ ಯೂಟ್ಯೂಬ್ ಚಾನಲ್. ಇದು ಹರಟೆ ವಿತ್ ಹಂಸ. ಈಗ ಪಂಢರಪುರದಲ್ಲಿ ವಾರ್ಕರಿ ಪದ್ಧತಿ ಅನ್ನೋದು ಒಂದು ರೂಢಿಯಲ್ಲಿದೆ ಅಂತ ಹೇಳ್ತಾರೆ. ಏನು ಹಾಗಂದ್ರೆ? ವಾರ್ಕರಿ ಅಂದ್ರೆ ಯಾರು ವಾರಿಯನ್ನ ಮಾಡ್ತಾರೋ ಅವರೆಲ್ಲ ವಾರ್ಕರಿ ಸಂಪ್ರದಾಯಕ್ಕೆ ಸೇರ್ಕೊಳ್ತಾರೆ. ವಾರಿ ಅಂದ್ರೆ ಯಾತ್ರೆ ಅಂತ ಅರ್ಥ. ಹಲವಾರು ಜನ ಪ್ರತಿ ವರ್ಷ ಸುಮಾರು 250 ಕಿಲೋಮೀಟರ್ ಗಟ್ಲೆ ನಡ್ಕೊಂಡು ಪಂಢರಪುರಕ್ಕೆ ಹೋಗ್ತಾರೆ. ಪ್ರತಿ ವರ್ಷ ಆಷಾಢ ಏಕಾದಶಿಗೆ ಮತ್ತೆ ಕಾರ್ತಿಕ ಏಕಾದಶಿಗೆ, ಆಷಾಢಿ ಕಾರ್ತಿಕಿ ಭಕ್ತಜನ ಏಕಿ ಅಂತ ಅಭಂಗವನ್ನ ಬರೀತಾರೆ. ತುಂಬಾ ಜನಗಳು, ಲಕ್ಷ ಜನ. ನೀವು ಆಷಾಢಿ ಏಕಾದಶಿ ದಿನ ಆತನ ದರ್ಶನ ಮಾಡಬೇಕು ಅಂದ್ರೆ 3 ದಿನ ಕ್ಯೂ ಅಲ್ಲಿ ನಿಲ್ಬೇಕು ಪಂಢರಪುರದಲ್ಲಿ. ಅಷ್ಟು ಜನ ಅಲ್ಲಿ ಸೇರಿರ್ತಾರೆ. ವಾರಿ ಅಂತ ಎಲ್ಲರೂ ಹೋಗ್ತಾರೆ. ಎಲ್ಲರೂ ವಿಠಲ 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 ಅಂತ ಹೇಳ್ಕೊಂಡು ಹೋಗ್ತಾರೆ. ಮೊದಲ ವಾರ್ಕರಿ ಪದ್ಧತಿಯನ್ನ ಶುರುವಾಗಿದ್ದು ಪುಂಡಲೀಕನಿಂದಾಲೆ ಅಂತ ಹೇಳೋದು. ಅದು ಬೆಳೆದಿದ್ದು ತುಕಾರಾಮರಿಂದ ಮತ್ತೆ ಜ್ಞಾನೇಶ್ವರ, ನಾಮದೇವ, ಏಕನಾಥ್ ಎಲ್ಲ ಭಕ್ತರಿಂದ. ಅವರನ್ನ ಕೂಡ ಹೆಗಲ ಮೇಲೆ ಪಾಲ್ಕಿಯಲ್ಲಿ ತಗೊಂಡು ಹೋಗ್ತಾರೆ. ತುಕಾರಾಮರನ್ನ, ಬೇರೆ ಬೇರೆ ಸಂತರನ್ನ ವಾರಿ ಮಾಡ್ತಾ ತಗೊಂಡು ಹೋಗ್ತಾರೆ. ವಿಠಲನ ನಾಮ ಸಂಕೀರ್ತನೆಯನ್ನ ಮಾಡ್ಕೊಂಡು ಹೋಗ್ತಾರೆ. ಒಂದೇ ಮಂತ್ರ ಅವರ ಬಾಯಲ್ಲಿ ಯಾವಾಗ್ಲೂ ಇರೋದು, ವಿಠಲ 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 ವಿಠಲ. ಇವತ್ತು ನಾವು ಎಲ್ಲ ಜೆನ್ಸಿಗೆ ನೀವು ನಾಮಸ್ಮರಣೆ ಮಾಡ್ಬೇಕು ಅಂತ ಹೇಳಿದ್ರೆ ಯಾಕೆ ಮಾಡ್ಬೇಕು, ದೇವರ ಖುಷಿ ಆಗ್ತಾನೆ ಅಂತ ನಮಗೆ ಹೆಂಗ್ ಗೊತ್ತು, ಆ ತರ ಕೇಳ್ತಾರೆ. ವಿಠಲ ನಾಮದ ಎಷ್ಟು ಅದ್ಭುತ ಎಫೆಕ್ಟ್ ಇದೆ ಅಂದ್ರೆ, ಈ ವಾರ್ಕರಿ ಜನರೆಲ್ಲ ವಿಠಲ ವಿಠಲ ಅಂತ ಹೇಳ್ತಿರ್ತಾರಲ್ಲ, ಒಂದು ಗ್ರೂಪ್ ಆಫ್ ರಿಸರ್ಚರ್ಸ್ಗೆ ತುಂಬಾ ಇಂಟ್ರೆಸ್ಟ್ ಬರುತ್ತೆ ಇದ್ರಲ್ಲಿ. ಯಾಕೆ ಇವ್ರು ಹೀಗೆ ಹೇಳ್ತಾರೆ? 250 ಕಿಲೋಮೀಟರ್ ನಡೀತಾರೆ, ತುಂಬಾ ವಯಸ್ಸಾಗಿರೋರು ನಡೀತಾರೆ. 800 ವರ್ಷದಿಂದ ನಡ್ಕೊಂಡು ಬಂದಿದೆ ಈ ಪದ್ಧತಿ. ಆದ್ರೂ ಯಾರಿಗೂ ಏನೂ ಆಗೋದಿಲ್ವಲ್ಲ, ಅಷ್ಟು ಚೆನ್ನಾಗಿ ಹೋಗಿ ದರ್ಶನ ಮಾಡ್ಕೊಂಡು ಬರ್ತಾರಲ್ಲ, ಹೇಗೆ ಸಾಧ್ಯ? ಅವರ ಹಾರ್ಟ್ ಅಲ್ಲಿ ಏನು ವೇರಿಯೇಷನ್ಸ್ ಆಗೋದಿಲ್ವಾ? ಅಷ್ಟು ನಡೆದ್ರೆ ಸುಸ್ತಾಗೋದಿಲ್ವಾ? ಅದಕ್ಕೆ ಒಂದು 30 ಜನರ ಒಂದು ಟೀಮ್ ಅನ್ನ ಅವರು ರಿಸರ್ಚ್ ಮಾಡ್ಬೇಕು ಅಂತ ಅನ್ಕೊಳ್ತಾರೆ. ಅದ್ರಲ್ಲಿ 15 ಜನ ನಾಸ್ತಿಕರು, 15 ಜನ ಆಸ್ತಿಕರು. ಇವತ್ತು ನಾವು ನಾಸ್ತಿಕ ಆಸ್ತಿಕ ಅಂತ ಕರೆಯೋದು ಅರ್ಥ ಬೇರೆ, ಮುಂಚೆ ಇದ್ದಿದ್ದು ಬೇರೆ. ವೇದಗಳನ್ನ ಯಾರು ತಿರಸ್ಕಾರ ಮಾಡ್ತಾರೋ ಅವರು ನಾಸ್ತಿಕರು. ಇವತ್ತು ವೇದಗಳ ಆಸ್ತಿಕರಿಗೂ ಬೇಡ ಬಿಡಿ, ಯಾರಿಗೂ ವೇದಗಳು ಬೇಡ. ಹಾಗಾಗಿ ನಾಸ್ತಿಕರು ಅಂದ್ರೆ ದೇವರನ್ನ ನಮ್ಮದೇ ಇರೋರು ಅಂತ ನಾವು ಪರಿಕಲ್ಪನೆಯಲ್ಲಿ ಹೇಳೋದು. ಹಾಗೆ ನಾಸ್ತಿಕರು ಮತ್ತೆ ಆಸ್ತಿಕರು ಇಬ್ಬರನ್ನು ಸೇರಿಸಿ ಒಂದು ರಿಸರ್ಚ್ ಅನ್ನ ಕಂಡಕ್ಟ್ ಮಾಡ್ತಾರೆ. 8 ನಿಮಿಷ ವಿಠಲ 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 ಅಂತ ಹೇಳ್ತಾರೆ. ಹೇಳೋದಕ್ಕೆ ಮುಂಚೆ ECG ಅನ್ನ, ಬ್ಲಡ್ ಪ್ರೆಷರ್ ಅನ್ನ, ಎಕೋ ಅನ್ನ, 2D ಎಕೋ ಎಲ್ಲವನ್ನ ಮಾಡಿರ್ತಾರೆ. ಹಾರ್ಟ್ ರೇಟ್ ಅನ್ನ ನೋಡಿರ್ತಾರೆ. ಹೇಳಿ ಮುಗಿಸಿದ್ಮೇಲೆ ಹಾರ್ಟ್ ರೇಟ್ ತುಂಬಾ ಮಟ್ಟಕ್ಕೆ ಕಂಟ್ರೋಲ್ಗೆ ಬಂದಿರತ್ತೆ, ಬ್ಲಡ್ ಪ್ರೆಷರ್ ಕಂಟ್ರೋಲ್ಗೆ ಬಂದಿರತ್ತೆ. ಅವರಲ್ಲಿ ಟೆನ್ಷನ್ ಅನ್ನೋದು ಹೊರಟೋಗುತ್ತೆ. ಆಟೋಮ್ಯಾಟಿಕಲಿ ಶಾಂತಿ ಅನ್ನೋದು ಎಲ್ಲರ ಮನಸ್ಸಲ್ಲಿ, 30 ಜನರ ಮನಸ್ಸಲ್ಲಿ ಬರುತ್ತೆ. ಅವರು ಈ ಟೆಸ್ಟ್ ಅನ್ನ 1 ವರ್ಷ ಕಂಡಕ್ಟ್ ಮಾಡ್ತಾರೆ.
ತುಂಬಾ ಶಾಕಿಂಗ್ ವಿಷಯಗಳು ಅವ್ರಿಗೆ ಗೊತ್ತಾಗುತ್ತೆ. ಹಾರ್ಟ್ ಅಲ್ಲಿ ನಾವು ಏನ್ ವೇರಿಯೇಷನ್ಸ್ ನ ತುಂಬಾ ಜಾಸ್ತಿ ನೋಡ್ತೀವಿ, ಆ ಹಾರ್ಟ್ ಪ್ರಾಬ್ಲಮ್ಸ್ ಇಂದ ತುಂಬಾ ಜನ ಸೆಲೆಬ್ರಿಟಿಗಳನ್ನು ಸೇರಿದಂತೆ ತುಂಬಾ ಜನಗಳನ್ನ ನಾವು ಇವಾಗಿನ ಕಾಲದಲ್ಲಿ ಕಳ್ಕೊತಿದೀವಿ. ಆದ್ರೆ ವಿಠಲ 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 ಅಂತ ಹೇಳೋದ್ರಿಂದ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ತುಂಬಾ ಮಟ್ಟಕ್ಕೆ ಕಡಿಮೆ ಆಗುತ್ತೆ ಅಂತ ರಿಸರ್ಚ್ ಕನ್ಕ್ಲೂಷನ್ ಅನ್ನ ಕೊಡುತ್ತೆ. ಜೊತೆಗೆ ಅನಾಹತ ಚಕ್ರ ಹಾರ್ಟ್ ಚಕ್ರ ಅಂತ ನಾವು ಕರಿತೀವಿ. ಆ ಅನಾಹತ ಚಕ್ರಕ್ಕೆ ಏನ್ ಎಫೆಕ್ಟ್ಸ್ ಆಗತ್ತೆ ಅಂತ ಎಲೆಕ್ಟ್ರೋ ಸ್ಕ್ಯಾನಿಂಗ್ ಅನ್ನ ಮಾಡ್ತಾರೆ. ಅದರಲ್ಲಿ ಕೂಡ ಗ್ರೀನ್ ಪ್ಯಾರಾಮೀಟರ್ಸ್ ಅಂತ ಬರುತ್ತೆ. ಆ ಗ್ರೀನ್ ಪ್ಯಾರಾಮೀಟರ್ಸ್ ಅಲ್ಲಿ ತುಂಬಾ ಇನ್ಕ್ರೀಸ್ ಆಗಿರುತ್ತೆ, ಹಾರ್ಟ್ ತುಂಬಾ ಸ್ಟೇಬಲ್ ಆಗಿದೆ, ಪಂಪಿಂಗ್ ಚೆನ್ನಾಗಿ ಆಗ್ತಾ ಇದೆ ಅಂತ ರಿಸರ್ಚ್ ಕನ್ಕ್ಲೂಷನ್ ಕೊಡುತ್ತೆ. ವರ್ಕರಿ ಪದ್ಧತಿಯಲ್ಲಿ ಅಷ್ಟು ಚೆನ್ನಾಗಿ ಎಲ್ಲರೂ ವಿಠಲ ಭಕ್ತಿಯಲ್ಲಿ ತೊಡಗಿರ್ತಾರೆ. ಇವತ್ತಿಗೂ ನೀವು ಪಂಢರಪುರದಲ್ಲಿ ಆಷಾಢಿ ಏಕಾದಶಿಯಲ್ಲಿ ಈ ತರ, ಆಷಾಢಿ ಏಕಾದಶಿಯನ್ನು ಶಯನಿ ಏಕಾದಶಿ, ದೇವಶಯನಿ ಏಕಾದಶಿ, ಅವಾಗಿಂದ ಚಾತುರ್ಮಾಸ ಶುರುವಾಗತ್ತೆ. ಆತ ಯೋಗ ನಿದ್ರೆಯಲ್ಲಿರ್ತಾನೆ. ಬೇರೆ ಕಡೆ ರಂಗನಾಥನ ನೋಡೋದಾದ್ರೆ ಅಥವಾ ವಿಷ್ಣುವಿನ ಬೇರೆ ಕ್ಷೇತ್ರಗಳನ್ನು ನೋಡೋದಾದ್ರೆ ಎಲ್ಲ ಕಡೆ ಆತನ ಮಲಗಿಸ್ತಾರೆ. ಇಲ್ಲಿ ಮಾತ್ರ ಆತ ಅವತ್ತೂ ಕುಣಿತಾನೆ, ಆತ ಅವತ್ತು ಅಭಂಗಗಳನ್ನ ಹೇಳಿದ್ರೆ ಡಾನ್ಸ್ ಮಾಡ್ತಾನೆ ವಿಠಲನಾಗಿ ಪಂಢರಪುರದಲ್ಲಿ. ಮತ್ತೆ ಕಾರ್ತೀಕ ಮಾಸದಲ್ಲಿ ದೇವ ಉಠನಿ ಏಕಾದಶಿ, ಉತ್ಥಾನ ಏಕಾದಶಿ ಅಂತ ಕರಿತೀವಿ, ಅವಾಗ್ಲೂ ಕೂಡ ಅವರು ಹೋಗಿ ದರ್ಶನವನ್ನ ಮಾಡ್ತಾರೆ. ಈಗ ಪಂಢರಾಪುರ ಕ್ಷೇತ್ರದಲ್ಲಿ ನೀವಾಗ್ಲೇ ಹೇಳ್ತಿದ್ದಾಗೆ ಸಂತ ತುಕಾರಾಮರಾಗಿರ್ಬೋದು ಅಥವಾ ಸಂತ ಜ್ಞಾನೇಶ್ವರರಾಗಿರ್ಬೋದು ಸಾಕಷ್ಟು ಲೀಲೆಗಳನ್ನ ಭಕ್ತಿಯ ಲೀಲೆಗಳನ್ನ ನಡೆಸ್ತಾರೆ. ಅವ್ರ ಬಗ್ಗೆ ಅವರ ಕಥೆಗಳನ್ನ ಹೇಳೋದಾದ್ರೆ? ಜ್ಞಾನೇಶ್ವರ್ ಅಥವಾ ಧ್ಯಾನೇಶ್ವರ್ ಅಂತ ಕರಿತೀವಿ. ಜೊತೆಗೆ ತುಕಾರಾಮರು ಇಬ್ರು ಕೂಡ ಪ್ರಾತಸ್ಮರಣೀಯರು. ನಾವು ಭಕ್ತಿಯಲ್ಲಿ ಇದೀವಿ ಅಂದ್ರೆ ಇಂತಹ ಎಲ್ಲ ಭಕ್ತರನ್ನ ಬೆಳಗ್ಗೆ ನೆನೆದು ನಮ್ಮ ದಿನವನ್ನ ಮುನ್ನಡೆಸ್ಕೊಂಡು ಹೋಗ್ಬೇಕು, ಅಷ್ಟು ಅದ್ಭುತವಾಗಿ ಭಕ್ತಿಯಲ್ಲಿ ಇದ್ದವರು. ತುಕಾರಾಮ್ ಮತ್ತೆ ಜ್ಞಾನೇಶ್ವರ್ ಎಲ್ಲ 12th 15th ಸೆಂಚುರಿ ಒಳಗಡೆನೆ. ನಾಮದೇವ, ಏಕನಾಥ, ತುಕಾರಾಮು, ಜ್ಞಾನೇಶ್ವರು ಎಲ್ಲರೂ ಕೂಡ 12 to 15 ಸೆಂಚುರೀಸ್ ಅಲ್ಲಿ ತುಂಬಾ ಮಟ್ಟಕ್ಕೆ ಭಕ್ತಿಯಲ್ಲಿ ತೊಡಕೊಳ್ತಾರೆ. ಈ ವಾರ್ಕರಿ ಪದ್ಧತಿ ಅಂತ ನಾವೇನ್ ನೋಡಿದ್ವಿ, ಇದರ ವೈಶಿಷ್ಟ್ಯ ಏನು ಅಂದ್ರೆ ಬೇರೆ ಎಲ್ಲ ಕಡೆ ನಾವು ವೇದೋಕ್ತವಾಗಿ ದೇವರ ಪೂಜೆಯನ್ನ ಮಾಡೋದು, ವೇದ ಮಂತ್ರಗಳನ್ನ ಹೇಳ್ತಾ ಸೂಕ್ತಗಳನ್ನ ಹೇಳ್ತಾ ದೇವರಿಗೆ ಪೂಜೆಯನ್ನ ಮಾಡೋದು. ಆಮೇಲೆ ಏನಾಗೋದಕ್ಕೆ ಶುರು ಆಗೋಯ್ತು ಅಂದ್ರೆ ವೇದಗಳು ಒಂದಷ್ಟು ಕಮ್ಯುನಿಟಿಗೆ ಮಾತ್ರ ಸೀಮಿತ ಆಗೋಯ್ತು, ಸಂಸ್ಕೃತ ಒಂದಷ್ಟು ಜನಗಳಿಗೆ ಮಾತ್ರ ಸೀಮಿತವಾಗೋಯ್ತು. ಮುಂಚೆ ಹೀಗಿರ್ಲಿಲ್ಲ. ಕೃಷ್ಣ ಹೇಳೋದು ಚಾತುರ್ವರ್ಣ್ಯಂ ಮಯಾ ಸೃಷ್ಟಂ ಗುಣಕರ್ಮ ವಿಭಾಗಶಃ, ಗುಣ ಹಾಗೆ ಕರ್ಮದ ಆಧಾರದ ಮೇಲೆ ನಾನು 4 ವರ್ಣಗಳನ್ನ ಮಾಡಿರೋದು. ಒಂದು ಹಸುಗೆ 4 ಕಾಲುಗಳಿದೆ, ಒಂದು ಕಾಲನ್ನ ತೆಗೆದುಬಿಟ್ರೆ ಆ ಹಸು ಕಂಪ್ಲೀಟ್ ಆಗತ್ತೆ. 4 ಕಾಲಗಳಲ್ಲಿ ಯಾವ ಕಾಲು ಶ್ರೇಷ್ಠ, ಯಾವ ಕಾಲ ನಿಕೃಷ್ಟ, ಹಾಗಿರ್ಲೇ ಇರ್ಲಿಲ್ಲ ನಮ್ಮಲ್ಲಿ. ನಾವು ರಾಮಾಯಣದಲ್ಲೂ ಇದನ್ನ ನೋಡಬಹುದು. ಶಬರಿ ಆಶ್ರಮವನ್ನ ಒಂದು ದಾಸಿಯಾಗಿ ಸೇರ್ಕೊಳ್ತಾಳೆ, ಆದ್ರೆ ವೇದಗಳ ಮೇಲೆ ಯಾವಾಗೆಲ್ಲ ಚರ್ಚೆ ಆಗೋದು ಆಕೆ ಯಾವಾಗ್ಲೂ ಚರ್ಚೆಯನ್ನ ಮಾಡೋಳು, ದಾಸಿಯಾಗಿ ಸೇರ್ಕೊಂಡಿದ್ದಂತಹ ಶಬರಿ. ಜೊತೆಗೆ ಶ್ರವಣಕುಮಾರನ ಕಥೆಯನ್ನ ನೋಡ್ತೀವಿ. ಆತನ ರಾಮಾಯಣದಲ್ಲಿ ಶ್ರವಣಕುಮಾರ ಅಂತ ಕರೆಯೋದಿಲ್ಲ, ಮುನಿಕುಮಾರ ಅಂತ ಕರೀತಾರೆ. ಆತನ ತಂದೆ ವೈಶ್ಯ, ತಾಯಿ ಶೂದ್ರರು. ಆತ ಮಗನನ್ನ ಮುನಿ ಅಂತ ಕರೀತಾರೆ. ಅವರು ವೇದಗಳ ಪಠನವನ್ನ ಮಾಡ್ತಿರ್ತಾರೆ, ಯಜ್ಞವನ್ನ ಮಾಡ್ತಿರ್ತಾರೆ. ಜೊತೆಗೆ ಗಾರ್ಗಿ ಅಂತ ಒಬ್ರು ಇದ್ದಾರೆ ಸೀತೆಯ ನಗರದಲ್ಲಿ, ಮಿಥಿಲೆಯಲ್ಲಿ. ಯಾಜ್ಞವಲ್ಕ್ಯ ಮುನಿಗಳ ಜೊತೆ ಡಿಬೇಟ್ ಮಾಡ್ತಾರೆ. ಇವತ್ತಿಗೂ ಸನಾತನ ಧರ್ಮದ ಇತಿಹಾಸದಲ್ಲೇ ಗ್ರೇಟೆಸ್ಟ್ ಡಿಬೇಟ್ ಅಂತ ಗಾರ್ಗಿ ಮತ್ತೆ ಯಾಜ್ಞವಲ್ಕ್ಯವನ್ನ ಕನ್ಸಿಡರ್ ಮಾಡ್ತೀವಿ. ಹೆಂಗಸರು ಅಷ್ಟ್ರ ಮಟ್ಟಿಗೆ ಇದ್ರು, ಜೊತೆಗೆ ವೈಶ್ಯ ಶೂದ್ರರು, ಕ್ಷತ್ರಿಯರು ಎಲ್ಲರೂ ವೇದಗಳನ್ನ ಕಲ್ತಿರೋರು. ಆಮೇಲೆ ಅದನ್ನ ತುಂಬಾ ರಿಸ್ಟ್ರಿಕ್ಟ್ ಮಾಡೋದಕ್ಕೆ ಶುರುವಾಗೋಯ್ತು. 12ನೇ ಶತಮಾನದ ಸುಮಾರಲ್ಲಿ ಭಕ್ತಿ ಮೂವ್ಮೆಂಟ್ ಶುರು ಆಯಿತು. ನಾವು ಹಿಸ್ಟಾರಿಕಲಿ ನೋಡೋದಾದ್ರೆ ಮೊದಲು ಅದು ದ್ರಾವಿಡ ಪ್ರದೇಶದಿಂದಲೇ ಶುರುವಾಗಿತ್ತು, ತುಂಬಾ ಮಟ್ಟಕ್ಕೆ ಮೇಲೆ ಏರ್ತಾ ಹೋಯ್ತು ಅದು. ಹಾಗೆ ಇಲ್ಲಿ ಪಂಢರಪುರದಲ್ಲಿ ಕೂಡ ಭಕ್ತಿ ಮೂವ್ಮೆಂಟ್ ತುಂಬಾ ಮೇಲೆ ಹೋಗೋದಕ್ಕೆ ಕಾರಣ ಅಂದ್ರೆ ತುಕಾರಾಮರು, ಜ್ಞಾನೇಶ್ವರ. ಜ್ಞಾನೇಶ್ವರ ಅವರು 21ನೇ ವಯಸ್ಸಿಗೆ ಸಮಾಧಿಯನ್ನ ಪಡ್ಕೊಂಡು ಬಿಡ್ತಾರೆ. 15ನೇ ವಯಸ್ಸಿಗೆ ಅವರು ಭಗವದ್ಗೀತೆ ಮೇಲೆ ಭಾಷ್ಯವನ್ನ ಬರೀತಾರೆ, ಜ್ಞಾನೇಶ್ವರಿ ಅಂತ. ಭಗವದ್ಗೀತೆ ಅಷ್ಟು ದೊಡ್ಡ ಗ್ರಂಥ, ಅದು ಅಷ್ಟು ಜ್ಞಾನ, ಎಷ್ಟು ಓದಿದ್ರು ಅದನ್ನ ಓದ್ದಾಗೆ ಅನ್ಸೋದಿಲ್ಲ, ಇನ್ನು ತಿಳ್ಕೊಳ್ಬೇಕು ಅನ್ಸ್ತಾ ಇರುತ್ತೆ. 15ನೇ ವಯಸ್ಸಲ್ಲಿ ಅವರು ಅದ್ರ ಮೇಲೆ ಭಾಷ್ಯವನ್ನ ಬರೀತಾರೆ. ಅದ್ವೈತ ವೇದಾಂತವನ್ನ ಇವರು ಫಾಲೋ ಮಾಡ್ತಿರ್ತಾರೆ. ಜೊತೆಗೆ ತುಕಾರಾಮರ ಬಗ್ಗೆ ಮಾತಾಡೋದಾದ್ರೆ ಅವ್ರದ್ದು ತುಂಬಾ ಒಳ್ಳೆಯ ಕತೆ. ಅವರ ತಂದೆ ತಾಯಿ ಎಲ್ಲ ಚೆನ್ನಾಗೇ ಇರ್ತಾರೆ, ಒಳ್ಳೆಯ ಪರಿವಾರದಲ್ಲೇ ಬೆಳ್ಕೊಂಡು ಬಂದಿರ್ತಾರೆ, ಏನು ಕಷ್ಟ ಇರೋದಿಲ್ಲ. ಆದ್ರೆ ಅವ್ರ ತಂದೆಯನ್ನ ಕಳ್ಕೊಳ್ತಾರೆ, ಅವರ ಅಣ್ಣನ ಹೆಂಡತಿ ತೀರ್ಕೊಳ್ತಾರೆ. ಹಾಗಾಗಿ ಅಣ್ಣ ಸಾಧುವಾಗಿ ಹೊರಟು ಹೋಗ್ತಾರೆ. ಮನೆಯ ಭಾರ ತುಕಾರಾಮರ ಮೇಲೆ ಬರುತ್ತೆ. ಹೆಂಡತಿ ಇರ್ತಾರೆ, ಮಕ್ಕಳಿರ್ತಾರೆ. ಒಂದು ಕಾಲದಲ್ಲಿ ಡ್ರಾಟ್ ಬಂದ್ಬಿಡುತ್ತೆ, ಅಂದ್ರೆ ತಿನ್ನೋದಕ್ಕೆ ಆಹಾರ ಇರೋದಿಲ್ಲ, ಬೆಳೆಯೋದಕ್ಕೆ ಸಾಧ್ಯ ಆಗ್ತಿರಲ್ಲ. ಹಾಗಾದಾಗ ತುಂಬಾ ಹಸಿವಾಗತ್ತೆ. ಎಲ್ಲರನ್ನ ಕೂಡ ಕಳ್ಕೊಂಡ್ಬಿಡ್ತಾರೆ ತುಕಾರಾಮ. ಹೆಂಡತಿ ಮಕ್ಕಳು ಇಬ್ರು ಹಸಿವಿಂದ ಸಾಯೋದನ್ನ ನೋಡ್ತಾರೆ. ಅಷ್ಟು ಟ್ರಾಜಿಡಿ ಅವರ ಲೈಫಲ್ಲಿ ಇರುತ್ತೆ.
ನಾವು ಇವರ ಕಥೆಯಲ್ಲಿ ಭಕ್ತ ಕುಂಬಾರನ ಕಥೆಯಲ್ಲಿ ನೋಡುವಾಗ ಭಕ್ತಿ ಅಂದ್ರೆ ಯಾವಾಗ್ಲೂ ನಾವು ದೇವಸ್ಥಾನದಲ್ಲಿ ಕೂತ್ಕೊಂಡು ಗ್ಲೋರಿಫೈ ಆಗಿ ಭಗವಂತನ ಗ್ಲೋರಿಫೈ ಮಾಡಿಕೊಂಡು ಭಕ್ತಿಯನ್ನ ಗ್ಲೋರಿಫೈ ಮಾಡಿಕೊಂಡು ಯಾವಾಗ್ಲೂ ಹಾಗೇ ಇರುತ್ತೆ ಭಕ್ತಿ. ಒಂದು ಕ್ಷಣ ಆತ ಬರ್ತಾನೆ, ನಮ್ಮಿಂದ ಒಂದು ಜ್ಯೋತಿ ಹೋಗುತ್ತೆ. ಆಲ್ ಆಫ್ ದಟ್ ಇಸ್ ಸಿನಿಮ್ಯಾಟಿಕ್. ಅದು ಒಂದಷ್ಟು ಭಕ್ತರಿಗೆ ನಿಜ. ಸಾಮಾನ್ಯ ಭಕ್ತರಿಗೆ ಭಕ್ತಿಯ ಜೀವನ ಈ ತರ ಇರುತ್ತೆ, ತುಕಾರಾಮರ ಥರ ಇರುತ್ತೆ. ಭಕ್ತಿ ಯಾವಾಗ್ಲೂ ಕಾಮನ್ ಆಗಿ ನಡ್ಕೊಂಡು ಹೋಗ್ತಿರೋದಿಲ್ಲ, ತುಂಬಾ ಮೇಲೆ ಕೀಳುಗಳು ಬರ್ತಿರುತ್ತೆ. ಆದ್ರೂ ಅದರಲ್ಲೂ ಭಕ್ತನಾಗಿ ಇರ್ತಾನ ಇಲ್ವಾ ಅನ್ನೋದು ನಮ್ಮ ಟೆಸ್ಟ್ ಆಗಿರುತ್ತೆ ಅಷ್ಟೇ. ನಾವು ಬಿಟ್ಬಿಟ್ರೆ ದೇವರನ್ನ ಆಯ್ತು ಅಂತ ಆತನು ಸುಮ್ಮನಾಗ್ಬಿಡ್ತಾನೆ. ಆತನ ನಾವು ಹಿಡ್ಕೊಂಡ್ರೆ ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣಗಳ ಅಂತ, ಆತನ ಚರಣಗಳನ್ನ ಬಿಡದೆ ಹೋದ್ರೆ ಆತ ಕೂಡ ನಮ್ಮನ್ನ ಕರ್ಕೊಂಡು ಹೋಗ್ತಾನೆ ವೈಕುಂಠಕ್ಕೆ. ತುಕಾರಾಮರು ಅಂತಹ ಒಬ್ಬರು ಸಂತರು. ಹಾಗೆ ಅವರು ಜೀವಿಸ್ಕೊಂಡು ಬರ್ತಿರ್ತಾರೆ. ಛತ್ರಪತಿ ಶಿವಾಜಿ ಮಹಾರಾಜ್ ಕೂಡ ಸಾಷ್ಟಾಂಗ ನಮಸ್ಕಾರವನ್ನ ತುಕಾರಾಮರ ಮುಂದೆ ಮಾಡ್ತಿರ್ತಾರೆ. ಅಷ್ಟು ಅದ್ಭುತವಾದ ಅಭಂಗಗಳ ರಚನೆಯನ್ನ ಮಾಡ್ತಾ ಭಕ್ತಿಯಲ್ಲಿ ತೊಡಗಿದ್ದವರು. ಒಂದು ಬಾರಿ ಏನಾಗತ್ತೆ, ಅವರು ಈ ತರ ಹಲವಾರು ಅಭಂಗಗಳನ್ನ ರಚನೆ ಮಾಡ್ತಿರ್ತಾರೆ. ಮರಾಠಿಯಲ್ಲಿ ಮಾಡ್ತಿರ್ತಾರೆ, ಅವರಿಗೆ ಸಂಸ್ಕೃತದಲ್ಲಿ ಮಾಡೋದಿಲ್ಲ. ಪಂಡಿತರು ಇರ್ತಾರಲ್ಲ, ಆ ಪಂಡಿತರಿಗೆ ಇದನ್ನ ತಡೆಯೋದಿಕ್ಕಾಗೋದಿಲ್ಲ. ದೇವರ ಬಗ್ಗೆ ಮಾತಾಡೋದು ಎಲ್ಲ ನಮ್ಮ ಹತ್ರ ಮಾತ್ರ ಇದ್ದಿದ್ದು, ಬೇರೆ ಎಲ್ಲರೂ ಕೂಡ ನಮ್ಮ ಹತ್ರ ಬರೋರು ಕೇಳೋದಿಕ್ಕೆ. ಅವರಿಗೆ ಸಂಸ್ಕೃತ ಅರ್ಥ ಆಗತ್ತೋ ಬಿಡತ್ತೋ ನಾವು ಹೇಳ್ತಿದ್ವಿ ಅಂತ ಅವರು, ನಮ್ಮಲ್ಲಿ ಅಷ್ಟು ಶ್ರೇಷ್ಠವಾದ ಜ್ಞಾನ ಇದೆ ಅಂತ. ಈ ತುಕಾರಾಮ ಮರಾಠಿಯಲ್ಲಿ ಹೇಳ್ತಿದ್ದಾನೆ, ಸಾವಿರಾರು ಸಂಖ್ಯೆಯಲ್ಲಿ ಜನ ಸೇರ್ತಿದ್ದಾರೆ ಆತನ ಮಾತುಗಳನ್ನ ಕೇಳೋದಿಕ್ಕೆ. ನಮ್ಮ ಕೆಲಸ ಇವಾಗ ಕಷ್ಟ ಆಗ್ಬಿಟ್ಟಿದೆ ಅಂತ ಅವರೆಲ್ಲ ಪಂಡಿತರು ನಿಶ್ಚಯ ಮಾಡಿ ಏನ್ ಮಾಡ್ತಾರೆ, ತುಕಾರಾಮರ ಬಳಿ ಹೋಗಿ ಇಂದ್ರಾಯಣಿ ಎನ್ನುವಂತಹ ನದಿಯಲ್ಲಿ ನಿನ್ನ ಎಲ್ಲ ಗ್ರಂಥಗಳನ್ನು ಎಸೆದು ಬಿಡು ಅಂತ ಎಸೆದಿಸ್ಬಿಡ್ತಾರೆ. ಆತ ಎಸೆದು ಬಿಟ್ಟು ಅಲ್ಲೇ ಕೂತ್ಕೊಂಡು ದೇವರ ನಾಮಸ್ಮರಣೆ ಮಾಡ್ತಾ ವ್ರತವನ್ನ ಹಾಗೆ ಉಪವಾಸದಲ್ಲೇ ಕೂತು ಭಗವಂತನ ಸ್ಮರಣೆ ಮತ್ತೆ ಆತನ ಶ್ರವಣ ಬಗ್ಗೆ ಯೋಚನೆ ಮಾಡ್ತಾ ಅಲ್ಲೇ ಕಳಿತಾನೆ. ಮಾರನೇ ದಿನ ದೇವಸ್ಥಾನದ ಬಾಗಿಲನ್ನ ತೆಗಿತಾರೆ. ವಿಠಲನ ತಲೆ ಮೇಲೆ ಅದೇ ಗ್ರಂಥಗಳಿರುತ್ತೆ. ನದಿಯಲ್ಲಿ ಹರ್ಕೊಂಡು ಹೋದಂತಹ ಗ್ರಂಥವನ್ನ ವಿಠಲ ತನ್ನ ತಲೆ ಮೇಲೆ ಇಟ್ಕೊಂಡಿರ್ತಾನೆ. ಅವಾಗೆಲ್ಲ ಪಂಡಿತರು ಹೋಗಿ ಅವರಿಗೆ ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿ, ನಾವು ಅನ್ಕೊಂಡಿದ್ವಿ ಭಕ್ತಿ ಅಂದ್ರೆ ಕೇವಲ ನಾವು ಮಾಡೋದು ಮಾತ್ರ ಅಂತ, ನಾವು ಬಿಟ್ರೆ ಬೇರೆ ಯಾರು ಭಕ್ತರಲ್ಲ ಅಂತ ಅನ್ಕೊಂಡಿದ್ವಿ. ಆ ಗರ್ವವನ್ನ ಭಂಗ ಮಾಡಿದ್ಯಾ ನೀನು, ನಿನಗಿಂತ ದೊಡ್ಡ ಭಕ್ತರು ವಿಠಲ ತಗೊಂಡು ಧಾರಣೆ ಮಾಡಿದಾನೆ. ಇದೇ ತರ ತುಳಸಿದಾಸರಿಗೂ ಆಗತ್ತೆ. ಅವರು ರಾಮಚರಿತ್ರ ಮಾನಸವನ್ನ ರಚನೆ ಮಾಡ್ತಾರೆ. ಹಲವಾರು ಜನ ಹೇಳ್ತಾರೆ ವೇದಗಳಲ್ಲಿ ನಿನ್ನ ರಚನೆಯಲ್ಲಿ ಅಂತ. ಅದಕ್ಕೆ ಅವರು ವಿಶ್ವನಾಥನೇ ತೀರ್ಮಾನ ಮಾಡ್ಲಿ ಅಂತ. ಅವರು ಕಾಶಿಯಲ್ಲೇ ಇದ್ದಿತ್ತು. ಹಾಗಾಗಿ ಏನ್ ಮಾಡ್ತಾರೆ, ಕೆಳಗಡೆ ರಾಮಚರಿತ್ರ ಮಾನಸ ಇರ್ತಾರೆ, ಅದ್ರ ಮೇಲೆ 4 ವೇದಗಳನ್ನ ಇಡ್ತಾರೆ. ಮಾರನೇ ದಿನ ಬಾಗಿಲನ್ನ ತೆಗೆದು ನೋಡಿದ್ರೆ ರಾಮಚರಿತ್ರ ಮಾನಸ ಮೇಲೆ ಬಂದಿರುತ್ತೆ, ವೇದಗಳ ಕೆಳಗೆ ಹೋಗಿರುತ್ತೆ. ಮೊದಲನೇ ಪುಟದಲ್ಲಿ ವಿಶ್ವನಾಥ ತನ್ನ ಕೈಯಿಂದ ಸತ್ಯಂ ಶಿವಂ ಸುಂದರಂ ಅಂತ ಬರೆದಿರ್ತಾರೆ. ಆ ಸಾಲು ಅವಾಗ್ಲೇ ಬಂದಿದ್ದು. ಸತ್ಯ ಇದೇ ಪರಮ ಸತ್ಯ, ಇದೇ ತತ್ವ. ಶಿವಂ ಅಂದ್ರೆ ಆತನ ಹೆಸರು, ಜೊತೆಗೆ ಪರಮ ಮಂಗಳಕರವಾದದ್ದನ್ನ ಶಿವ ಅಂತ ಕರಿತೀವಿ. ಇದು ತುಂಬಾ ಮಂಗಳಕರವಾದದ್ದು, ಇದಕ್ಕಿಂತ ಸೌಂದರ್ಯವನ್ನ ಜಾಸ್ತಿ ಹೊಂದಿರೋದು ಬೇರೆ ಯಾವುದೂ ಇಲ್ಲ ಅಂತ ರಾಮಚರಿತ್ರ ಮಾನಸ್ಗೆ. ಅದೇ ತರ ಘಟನೆ ಇಲ್ಲಿ ತುಕಾರಾಮರ ಜೊತೆ ನಡೆಯುತ್ತೆ. ಇದು ಜ್ಞಾನೇಶ್ವರ್ ಮತ್ತೆ ತುಕಾರಾಮರ ಕಥೆ. ವಿಠಲ ಅಂದ ತಕ್ಷಣ ಸಾವಿರಾರು ಜನ ಭಕ್ತರು ಲೀಲೆಗಳನ್ನ ಮಾಡಿದ್ದಾರೆ, ದೇವರ ದರ್ಶನವನ್ನ ಪಡೆದಿದ್ದಾರೆ. ನಮ್ಗೆಲ್ಲ ಪಾಪ್ಯುಲರ್ ಆಗಿ ಗೊತ್ತಿರೋದು ಅಂದ್ರೆ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರ ಸಿನಿಮಾದಲ್ಲಿ ನೋಡಿ ನಾವು ಖುಷಿ ಪಟ್ಟಿರೋದು ಅಂದ್ರೆ ಭಕ್ತ ಕುಂಬಾರರ ಕಥೆ ಏನು, ವಿಠಲನ ದರ್ಶನವನ್ನ ಹೇಗ್ ಪಡಿತಾರೆ? ಭಕ್ತ ಕುಂಬಾರನ ಕಥೆಯಿಂದ ತುಂಬಾ ಒಳ್ಳೆಯ ಸಂದೇಶವನ್ನ ಅರ್ಥ ಮಾಡ್ಕೊಳ್ಬಹುದು. ಆ ಕಥೆ ನಮ್ಮಲ್ಲಿ ತುಂಬಾ ಚೆನ್ನಾಗಿ ಗೊತ್ತಿದೆ, ಯಾಕಂದ್ರೆ ನಟ ಸಾರ್ವಭೌಮ ತುಂಬಾ ಚೆನ್ನಾಗಿ ನಟನೆಯನ್ನ ನಮ್ಮೆಲ್ಲರಲ್ಲೂ ಆ ಭಕ್ತಿಯನ್ನ ಹುಟ್ಟಿಸಿದ್ದಾರೆ. ಅವರು ಆ ಕಥೆಯನ್ನ ಹಾಗೆ ಅಚ್ಚು ಹಿಡಿಸಿದ್ದಾರೆ ನಮ್ಮ ಮನಸ್ಸಲ್ಲಿ. ಯಾಕೆ ಅವರ ಕಥೆ ಶ್ರೇಷ್ಠವಾಗತ್ತೆ ಅಂತ ಹೇಳೋದಾದ್ರೆ, ಅವರು ಕುಂಬಾರರು ಮಣ್ಣನ್ನ ಕಾಲಿಂದ ತುಳಿತಾ ಇದ್ರು. ಅವಾಗ 1 ವರ್ಷದ ಮಗು ಹುಟ್ಟಿದ ದಿನ ಕೂಡ ಅದೇ ಆಗಿತ್ತು. ಅವತ್ತೇ ಹೋಗತ್ತೆ, ಮಣ್ಣೊಳಗೆ ಸೇರ್ಕೊಂಡು ಬಿಡತ್ತೆ. ತಂದೆಗೆ ಗೊತ್ತಾಗೋದಿಲ್ಲ, ತುಳಿದು ಮಣ್ಣಲ್ಲೇ ಮಣ್ಣಾಗ್ಬಿಡತ್ತೆ ಆ ಮಗು. ಆಮೇಲೆ ಹೆಂಡತಿ ಬಂದು ನೋಡಿದಾಗ ಅವರಿಗೆ ಪ್ರಜ್ಞೆ ಬರೋದು. ಹೆಂಡತಿ ಬಂದು ಕರೆದ್ರೂ ಗೊತ್ತಾಗೋದಿಲ್ಲ. ಆಮೇಲೆ ಅವರನ್ನ ಫೋರ್ಸ್ಫುಲ್ ಆಗಿ ಎಚ್ಚರಗೊಳಿಸ್ತಾರೆ ಆ ಸ್ಥಿತಿಯಿಂದ. ಇದನ್ನ ನಾವು ಯೋಗ ಸಮಾಧಿ ಅಂತ ಕರಿತೀವಿ. ಯೋಗಿಗಳು ಸಾವಿರಾರು ವರ್ಷ ತಪಸ್ಸನ್ನ ಮಾಡ್ತಾರೆ, ಅಷ್ಟಾಂಗ ಯೋಗವನ್ನ ಪ್ರಾಕ್ಟೀಸ್ ಮಾಡ್ತಾರೆ. ಕೊನೆಗೆ ಅವರಿಗೆ ಸಮಾಧಿ ಸ್ಥಿತಿ ಸಿಗತ್ತೆ. ಅಂದ್ರೆ ಭಗವಂತನ ಬಿಟ್ರೆ ಬೇರೆ ಏನೂ ಇಲ್ಲ.
ಅವರ ದೇಹ ಅವರಿಗೆ ಗೊತ್ತಾಗ್ತಿರೋದಿಲ್ಲ, ಅವರ ಇಂದ್ರಿಯಗಳು ಅವ್ರಿಗೆ ಗೊತ್ತಾಗ್ತಿರೋದಿಲ್ಲ. ಹೀಗೆ ಈ ತರ ಸ್ಥಿತಿ ಬರಬೇಕು ಅಂತ ಸಾವಿರಾರು ವರ್ಷ ತಪಸ್ ಮಾಡ್ತಾರೆ. ಅವಾಗ ಭಗವಂತನ ಒಂದು ಕ್ಷಣದ ದರ್ಶನ ಸಿಗತ್ತೆ ಅವರಿಗೆ. ಆ ತರ ಯೋಗಿಗಳು ಕಷ್ಟಪಡುವುದು. ಇಲ್ಲಿ ಇವರಿಗೆ ದೇವರ ಅಭಂಗಗಳನ್ನ ಹಾಡ್ತಾ ಹಾಡ್ತಾನೆ ಮೈಯಿನ ಪ್ರಜ್ಞೆ ಹೊರಟೋಗುತ್ತೆ. ಸಮಾಧಿ ಸ್ಥಿತಿಯನ್ನ ಅವ್ರು ಹಾಡ್ತಾನೆ ಪಡ್ಕೊಂಡು ಬಿಡ್ತಾರೆ. ಅವರಿಗೆ ತಮ್ಮ ಇಂದ್ರಿಯಗಳು ಏನ್ ಮಾಡ್ತಿದೆ ಗೊತ್ತಾಗೋದಿಲ್ಲ. ಕಾಲನ್ನ ಹೀಗೆ ಹೀಗೆ ಬಡಿತಾರೆ, ಅದಕ್ಕೆ ಅವರು ಹಾಡ್ತಿರೋ ಅಭಂಗಕ್ಕೆ ಅದು ರಿದಮ್ ಅಂತ ಅವರಿಗೆ ಮನಸ್ಸಿಗೆ ಅನಿಸ್ತಾ ಇರುತ್ತೆ. ಅವ್ರು ಹಾಗೆ ಮಾಡ್ತಾ ಮಾಡ್ತಾ ಇರ್ತಾರೆ. ಆ ಮಗುವಿನ ಪ್ರಾಣ ಹೊರಟೋಗತ್ತೆ. ಅದಾದ್ಮೇಲೆ ಅವರ ಜೀವನ ತುಂಬಾ ಕಷ್ಟಕರವಾಗುತ್ತೆ. ನಾನು ಇವಾಗಲೇ ಹೇಳ್ದ ಹಾಗೆ ತುಕಾರಾಮರು ಅಷ್ಟೇ, ಇವರು ಅಷ್ಟೇ ಭಕ್ತಿಯಲ್ಲಿ ತುಂಬಾ ಈಸಿ ಆದ ಪಥ ಅಲ್ಲ ಇವರಿಗೆ. ಭಗವಂತ ತುಂಬಾ ಟೆಸ್ಟ್ ಮಾಡ್ತಾನೆ ಇವರಿಗೆ. ನಾವು ತುಂಬಾ ಬಾರಿ ಅನ್ಕೊಳ್ತೀವಿ, ಎಷ್ಟು ಕಷ್ಟನಪ್ಪ ಭಕ್ತಿಯನ್ನ ಆಚರಿಸೋದಕ್ಕೆ, ಮನೆಯಲ್ಲಿ ಸಪೋರ್ಟ್ ಮಾಡಲ್ಲ. ಒಂದಷ್ಟು ಜನ ತುಂಬಾ ಜನ ಹೇಳ್ಕೊಳ್ತಾರೆ ನನ್ನ ಹತ್ರ, ನಿಮ್ಗಾದ್ರೆ ಮನೆಯಲ್ಲಿ ಎಲ್ಲ ಸಪೋರ್ಟ್ ಮಾಡ್ತಾರೆ, ನಮಗ್ ಮನೆಯಲ್ಲಿ ಅಲೋನೆ ಮಾಡೋದಿಲ್ಲ, ನಾವು ಒಂದಷ್ಟು ಆಹಾರಗಳನ್ನ ತ್ಯಜಿಸ್ಬೇಕು ಅಂದ್ರೆ ಬಿಡೋದಿಲ್ಲ, ದೇವರ ಭಕ್ತಿ ಮಾಡ್ತಾ ಇದ್ರೆ, ಜಪವನ್ನ ಮಾಡ್ತಾ ಇದ್ರೆ ತುಂಬಾ ಬೈತಾರೆ ಅಂತೆಲ್ಲ ಹೇಳ್ತಾರೆ. ಆದ್ರೆ ನಾವು ಅಬ್ಸರ್ವ್ ಮಾಡಿದ್ರೆ ಪ್ರಹ್ಲಾದ ಹುಟ್ಟಿದ್ದು ರಾಕ್ಷಸನ ಮಗನಾಗಿ, ರಾಕ್ಷಸನ ಕುಟುಂಬದಲ್ಲಿ, ರಾಕ್ಷಸನ ಗುರುಕುಲದಲ್ಲಿ ಓದಿದ್ದು. ಆದ್ರೂ ಭಗವಂತನೇ ಅವತಾರ ಮಾಡಿ ಹಿಸ್ಟ್ರಿ ಕ್ರಿಯೇಟ್ ಮಾಡೋ ಹಾಗೆ ಮಾಡಿದ್ರು. ಅದಕ್ಕೆ ಮುಂಚೆ ದೇವರು ಒಂದಷ್ಟು ಜನಗಳಿಗೋಸ್ಕರ ಅವತಾರ ಮಾಡ್ತಿದ್ರು. ನರಸಿಂಹ ಅವತಾರದಲ್ಲಿ ಮೊದಲನೇ ಬಾರಿಗೆ ಒಬ್ಬನೇ ಒಬ್ಬ ಭಕ್ತನನ್ನ ಕಾಪಾಡೋದಕ್ಕೆ ಅವತಾರ ಮಾಡಿದ್ದು. ಜೊತೆಗೆ ಇಲ್ಲಿ ತುಕಾರಾಮರಾಗಬಹುದು, ಭಕ್ತ ಕುಂಬಾರ ಆಗಬಹುದು, ತುಂಬಾ ಕಷ್ಟವನ್ನ ಅವರು ತಮ್ಮ ಜೀವನದಲ್ಲಿ ನೋಡಿದ್ದಾರೆ. ತಿನ್ನೋದಕ್ಕೆ ಕೂಡ ಕಷ್ಟ ಆಗಿ ತುಕಾರಾಮರು ಅವ್ರ ಹೆಂಡತಿ ಮಕ್ಕಳನ್ನ ಹಸಿವಿಂದ ಸಾಯುವುದನ್ನ ನೋಡ್ತಾರೆ. ಭಕ್ತ ಕುಂಬಾರ ಕೂಡ ಅದೇ ತರ ತುಂಬಾ ಕಷ್ಟವನ್ನ ಅನುಭವಿಸ್ತಾರೆ. ಹೆಂಡತಿಯನ್ನ ಸಮಾಧಾನ ಪಡಿಸೋದಕ್ಕೆ ಹೋಗ್ತಾರೆ. ಅವಾಗ ಹೆಂಡತಿ ಹೇಳ್ತಾರೆ, ನನ್ನ ಮುಟ್ಟಬೇಡ ನೀನು ಅಂತ. ಆದ್ರೂ ಸಮಾಧಾನ ಮಾಡೋದಕ್ಕೆ ಇವರು ಕಂಟಿನ್ಯೂ ಮಾಡ್ತಾರೆ. ಅವಾಗ ಹೆಂಡತಿ ಹೇಳ್ಬಿಡ್ತಾರೆ, ನನ್ನನ್ನ ಮುಟ್ಟಿದ್ರೆ ಅಥವಾ ನನಗೇನಾದ್ರೂ ಹೊಡೆದು ಸುಮ್ಮನಾಗ್ಸೋದಿದ್ರೆ ನೀನು ವಿಠಲನಿಗೆ ಹೊಡಿತಿದ್ಯಾ ಅಂತ ಅನ್ಕೋ, ನನ್ನನ್ನು ಮುಟ್ಟಿದ್ರೆ ವಿಠಲನನ್ನ ಮುಟ್ಟಿದ್ದಕ್ಕೆ ಸಮ ಅಂತ ಅವ್ರು ಹೇಳ್ತಾರೆ. ಅವತ್ತಿನಿಂದ ಹೆಂಡತಿಯ ಮೇಲೆ ಕೈ ಇಡೋದೇ ಇಲ್ಲ ಅವರು. ಇವಾಗಲೇ ಒಂದು ಮಗನನ್ನ ಕಳ್ಕೊಂಡ್ಬಿಟ್ಟಿದ್ದಾರೆ, ಇನ್ನೊಂದು ಮಗನನ್ನ ಪಡ್ಕೊಳ್ಳುವಂತಹ ಸಾಧ್ಯತೆ ಕೂಡ ಕಳೆದು ಹೋಗಿದೆ ಇವಾಗ ಹೆಂಡತಿಗೆ. ಅದಕ್ಕೆ ಅವ್ರು ಏನ್ ಮಾಡ್ತಾರೆ, ತಮ್ಮ ತಂಗಿಯನ್ನ ಇವರಿಗೆ ಕೊಟ್ಟು ವಿವಾಹ ಮಾಡಿಸ್ತಾರೆ. ಆದ್ರೆ ನಿನ್ನನ್ನ ಬಿಟ್ಟ ಮೇಲೆ ನಿನ್ನ ವಂಶದಲ್ಲಿ ನಿನ್ನ ತಂಗಿ ನಿನಗೆ ಸಮ, ಹಾಗಾಗಿ ನಾನು ಅವರನ್ನ ಕೂಡ ಮುಟ್ಟೋದಿಲ್ಲ ಅಂತ ಹೇಳ್ತಾರೆ. ಅವಾಗ ಇವ್ರು ಏನ್ ಮಾಡ್ತಾರೆ, ಒಂದು ಬಾರಿ ನಾವೇ ಅವರು ನಿದ್ರೆಯಲ್ಲಿರುವಾಗ ಕೈ ಇಟ್ಬಿಡೋಣ, ಅವರು ಮುಟ್ಟಿದ ಹಾಗಾಗತ್ತೆ ಅಂತ ಅನ್ಕೊಳ್ತಾರೆ. ಅವರ ಕೈಯನ್ನ ನಮ್ಮ ಕೈಯಲ್ಲಿ ಇಡಿಸೋಣ ಅಂತ. ಅವರಿಗೆ ಆ ಥರ ಮಾಡಿದಾಗ ಕುಂಬಾರನಿಗೆ ಎಚ್ಚರ ಆಗತ್ತೆ. ಎರಡೂ ಕೈಗಳ ಆ ಥರ ಇರೋದನ್ನ ನೋಡಿ ಅವ್ರು ಅನ್ಕೊಂಡಿರೋ ಹಾಗೆ ಆಗಲ್ಲ. ಮುಟ್ಟಬಿಟ್ಟೆ ಸುಮ್ಮನಾಗಿ ಬಿಡೋಣ ಅಂತ ಆಗೋದಿಲ್ಲ. ಹೆಂಡತಿಯರು ಹಾಗೆ ಅನ್ಕೊಂಡಿರ್ತಾರೆ, ಮುಟ್ಟಾಗೋಯ್ತು ಇನ್ನೇನು ಅಂತ. ಆದರೆ ಇವರು ಎರಡೂ ಕೈಗಳನ್ನ ಕತ್ತರಿಸ್ಕೊಂಡು ಬಿಡ್ತಾರೆ. ಎರಡೂ ಕೈಗಳನ್ನ ಕತ್ತರಿಸ್ಕೊಂಡು ದೇವರ ಸಂಕೀರ್ತನೆಯನ್ನ ಹಾಗೇ ಮಾಡ್ತಿರ್ತಾರೆ. ಅಷ್ಟು ಕಷ್ಟದಲ್ಲಿ ಅವರು ಬದುಕ್ತಿರ್ತಾರೆ. ಅವಾಗ ಏನಾಗತ್ತೆ ಅಂದ್ರೆ ಅವರು ಮಡಿಕೆಗಳನ್ನ ಮಾಡೋದಿಕ್ ಸಾಧ್ಯ ಆಗಲ್ವಲ್ಲ ಕೈ ಇಲ್ಲ ಅಂದ್ರೆ. ಒಬ್ಬ ಕೆಲಸಕ್ಕೆ ಅಂತ ಬರ್ತಾನೆ ಮನೆ ಬಾಗ್ಲಿಗೆ. ಬಂದು ಆತ ಕೇಳ್ತಾನೆ, ಸ್ವಾಮಿ ನನಗೆ ತುಂಬಾ ಹಸ್ವಾಗ್ತಾ ಇದೆ, ನೀವೇನ್ ಕೆಲಸ ಕೊಟ್ರು ಮಾಡ್ತೀನಿ ನಾನು, ನನಗೇನು ನೀವು ಸಂಬಳ ಕೊಡ್ಬೇಕಾಗಿಲ್ಲ, ಊಟ ಹಾಕ್ಬಿಟ್ರೆ ಸಾಕು, ಊಟ ಮಾಡೋದಿಕ್ಕೆ ನಿದ್ದೆ ಮಾಡೋದಿಕ್ಕೆ ಜಾಗ ಕೊಟ್ರೆ ಸಾಕು ಅಂತ. ಅಯ್ಯೋ ನನಗೂ ಅಂಥದ್ದೇ ಬೇಕಾಗಿದ್ದಪ್ಪ ಅಂತ ಕರ್ಕೊಳ್ತಾರೆ ಇವರು. ಮಡಿಕೆಗಳನ್ನ ಮಾಡ್ತಿರ್ತಾನೆ ಆತ ಕುಂಬಾರ, ಇವಾಗ ಹೊಸ ಕುಂಬಾರ. ಆತನ ಮಡಿಕೆಗಳ ವೈಶಿಷ್ಟ್ಯ ಏನು ಅಂದ್ರೆ ಶಂಖಚಕ್ರಗಳನ್ನ ಆ ಕಡೆ ಈ ಕಡೆ ಮಡಿಕೆಯಲ್ಲಿ ಹಾಕಿ ಎಲ್ಲರಿಗೂ ಕೊಟ್ಟು ಕಳಿಸ್ತಿರ್ತಾನೆ ಆ ಥರ. ಆಮೇಲೆ ನಾಮದೇವ ಮತ್ತೆ ಜ್ಞಾನೇಶ್ವರ ಬಂದು ನೋಡ್ತಾರೆ, ದೇವಸ್ಥಾನದಲ್ಲಿ ದರ್ಶನ ಮಾಡ್ತಾರೆ. ಭಗವಂತನ ಮುಖದಲ್ಲಿ ಜೀವ ಇರೋದಿಲ್ಲ. ಭಕ್ತರಿಗೆ ಗೊತ್ತಾಗ್ಬಿಡತ್ತೆ ಇಲ್ಲಿ ಭಗವಂತ ಜೀವಂತವಾಗಿ ನಿಂತಿದಾನ ಅಥವಾ ಇಲ್ವಾ ಅಂತ. ಯಾವಾಗ್ಲೂ ಜೀವಂತವಾಗಿರೋದು ಅನುಭವ ಆಗ್ತಿರತ್ತೆ, ಈ ಬಾರಿ ಮಾತ್ರ ಇಲ್ಲಿ ಜೀವನೇ ಇಲ್ವಲ್ಲ ಅಂತ ಅನ್ಕೊಳ್ತಾರೆ. ಅವಾಗ ಅವರು ಹುಡ್ಕೊಂಡು ಹೋಗ್ತಾರೆ ಭಗವಂತನನ್ನ, ಎಲ್ಲಿರಬಹುದು ಅಂತ. ಹಾಗೆ ಹುಡ್ಕೊಂಡು ಹೋಗ್ತಿದ್ದಾಗ ಒಂದು ಮಡಿಕೆ ಕಾಣಿಸತ್ತೆ, ಶಂಖಚಕ್ರಗಳು ಕಾಣಿಸತ್ತೆ. ಇಡೀ ಪಂಢರಪುರದಲ್ಲಿ ಯಾರೂ ಇಲ್ಲ ಈ ತರ, ಅದವನೇ ಆಗಿರ್ಬೇಕು ಅಂತ ಹೋಗ್ತಾರೆ. ಹೋಗಿ ಆತನ ಕುಂಬಾರನನ್ನ ಕರೀತಾರೆ, ಭಕ್ತ ಕುಂಬಾರನನ್ನ. ಕೇಳ್ತಾರೆ, ನಿಮ್ಮ ಮನೆಯಲ್ಲಿ ಮಡಿಕೆಗಳನ್ನ ಮಾಡ್ತಿದ್ದಾನಲ್ಲ, ಯಾರು ಅವನು, ನಾವು ನೋಡ್ಬೇಕು ಕರಿ ಅಂತ. ಆತ ಇಲ್ಲೇ ಮಲಗಿದಾನೆ ಅಂತ ಕರ್ಕೊಂಡ್ ಬರಕ್ ಹೋಗ್ತಾರೆ. ಇರೋದಿಲ್ಲ ಅಲ್ಲಿ. ಅದಕ್ಕೆ ಇವಾಗಷ್ಟೇ ಇಲ್ಲೇ ಇದ್ದ, ನಾನು ಹೊರಗೆ ಇಲ್ಲೇ ಕೂತಿದ್ದೀನಿ, ಹೋಗಿರೋದು ಗೊತ್ತಾಗಿಲ್ಲ, ಹೇಗ್ ಹೋದ ಗೊತ್ತಿಲ್ಲ ಅಂತ ಹೇಳ್ತಾರೆ. ಅವಾಗ ಅವರಿಬ್ರು ಹೇಳ್ತಾರೆ, ನಿನ್ನ ಮನೆಯಲ್ಲಿ ಮಡಿಕೆ ಮಾಡಕ್ಕೆ ಬಂದಿದ್ದು ಬೇರೆ ಯಾರು ಅಲ್ಲಪ್ಪ, ತಪಸ್ಸುಗಳನ್ನ ಮಾಡಿ ದರ್ಶನ ಪಡ್ಕೊಳ್ಬೇಕು ಅಂತಿರೋ ಭಗವಂತನೇ ಸಾಕ್ಷಾತ್ ಬಂದು ನಿನ್ನ ಮನೆಯಲ್ಲಿ ಮಡಿಕೆಗಳನ್ನ ಮಾಡಿ ಹೋಗಿದ್ದಾನೆ ಅಂತ.
ತುಂಬಾ ಆನಂದ ಆಗ್ಬಿಡತ್ತೆ ಇವರಿಗೆ. ನೀನು ಬಂದ್ರು ನಾನು ಕಂಡಿಡಿಯೋದಿಕ್ ಆಗ್ಲಿಲ್ವಲ್ಲ ಅಂತ. ಆದ್ರೆ ಮನೆ ಬಾಗಿಲಿಗೆ ಬಂದಾಗ ಅವ್ರು ಕೇಳ್ತಾರೆ, ನಿನ್ನ ನೋಡಿದ್ರೆ ದೇವರನ್ನೇ ನೋಡ್ದಾಗ ಆಗತ್ತಲ್ಲಪ್ಪ ಅಂತ ಭಕ್ತ ಕುಂಬಾರ ಹೇಳ್ತಾರೆ. ಆದ್ರೆ ಅವನೇ ಕೃಷ್ಣ ಅಂತ ಗೊತ್ತಾಗಿರೋದಿಲ್ಲ. ಆ ಖುಷಿಯಲ್ಲಿ ಅವರು ದೇವಸ್ಥಾನಕ್ಕೆ ಹೋಗಿ ಅಭಂಗಗಳನ್ನ ಹಾಡ್ತಾ ಕುಣಿಯೋದಕ್ಕೆ ಶುರು ಮಾಡ್ತಾರೆ. ಅವಾಗ ಮನಸ್ಸಲ್ಲಿ ಅಯ್ಯೋ ಚಪ್ಪಾಳೆ ತಟ್ಟತಾ ಕುಣಿತಿದ್ರೆ ಎಷ್ಟು ಚೆನ್ನಾಗಿರೋದು, ಕೈಯೇ ಇಲ್ವಲ್ಲ ಅನ್ಕೊಳ್ತಾರೆ. ತಕ್ಷಣ ಕೈ ಬಂದ್ಬಿಡುತ್ತೆ. ಅಲ್ಲಿದ್ದ ಜನಗಳಿಗೆಲ್ಲ ತುಂಬಾ ಆಶ್ಚರ್ಯ ಆಗ್ಬಿಡುತ್ತೆ. ಆತ ಕೈಯನ್ನ ತಟ್ಟತಾ ತಟ್ಟತಾ ಹಾಗೆ ನೃತ್ಯವನ್ನ ಮಾಡ್ತಾನೆ. ಆ ನೃತ್ಯ ಮುಗಿದ ಕೂಡ್ಲೆ ವಿಠಲ ರಖುಮಾಯಿ ಅವರ ಮಗುವನ್ನ ಕೂಡ ತಂದು ಹೆಂಡತಿಗೆ ಒಪ್ಪಿಸ್ಬಿಟ್ಟು ಹೇಳ್ತಾರೆ, ನಿನ್ನ ಗೃಹಸ್ಥಾಶ್ರಮದಲ್ಲಿ ನಿನ್ನ ಜೀವನವನ್ನ ಮುನ್ನಡೆಸ್ಕೊಂಡು ಹೋಗು ಅಂತ. ಅಷ್ಟು ಅದ್ಭುತ ಕಥೆ ಬರುತ್ತೆ. ಈಗ ನಾಮದೇವ ಅನ್ನೋರು ಕೂಡ ಮಹಾರಾಷ್ಟ್ರದಲ್ಲಿ ವಿಠಲನ ಭಕ್ತಿಯನ್ನ ಎಲ್ಲಾ ಕಡೆ ಸಾರೋದ್ರಲ್ಲಿ ಬಹಳನೇ ಮಹತ್ವವಾದ ಪಾತ್ರವನ್ನ ವಹಿಸ್ತಾರೆ ಅಂತ ಹೇಳ್ತಾರೆ. ಯಾರು ನಾಮದೇವ ಅಂದ್ರೆ? ನಾಮದೇವನ ಬಗ್ಗೆ ಮಾತಾಡೋದಕ್ಕೆ ಶುರು ಮಾಡಿದ್ರೆ ನಾನು ದಿನಗಟ್ಲೆ ಮಾತಾಡಬಹುದು. ಅಷ್ಟು ನನ್ನ ಹೃದಯಕ್ಕೆ ತುಂಬಾ ಹತ್ತಿರವಾಗಿರುವಂತಹ ಕ್ಯಾರೆಕ್ಟರ್. ತುಂಬಾ ಕಂಟ್ರೋಲ್ ಮಾಡ್ಕೊಂಡು ಸ್ವಲ್ಪ ಹೈಲೈಟ್ಸ್ ನ ಮಾತ್ರ ಹೇಳ್ತೀನಿ. ಅವರು 5 ವರ್ಷದ ಬಾಲಕ ನಾಮ. ಅವರ ತಾಯಿ ದಿನ ದೇವಸ್ಥಾನಕ್ಕೆ ಹೋಗಿ ನೈವೇದ್ಯವನ್ನ ಅರ್ಪಣೆ ಮಾಡ್ಬಿಟ್ಟು ಬರ್ತಾ ಇರ್ತಾರೆ. ಒಂದು ದಿನ ಆಕೆಗೇನೋ ಕೆಲಸ ಇರತ್ತೆ, ಹಾಗಾಗಿ ಮಗನನ್ನ ಕಳಿಸ್ತಾರೆ, ಹೋಗಿ ನೈವೇದ್ಯವನ್ನ ಅರ್ಪಣೆ ಮಾಡಿಬಿಟ್ಟು ಬಾ ವಿಠಲನಿಗೆ ಅಂತ. ಆತ ಆ ಮಿಷನ್ ಅನ್ನ ತುಂಬಾ ಸೀರಿಯಸ್ ಆಗಿ ತಗೊಳ್ತಾನೆ. ಆತನ ಪ್ರಕಾರ ಏನೋ ಅಮ್ಮ ಏನೋ ಮಾಡ್ಕೊಟ್ಟಿದ್ದಾರೆ, ಅದನ್ನ ಆತ ಬರ್ಬೇಕು, ತಿನ್ಬಿಟ್ಟು ಹೋಗ್ಬೇಕು ವಿಠಲ ದೇವಸ್ಥಾನದಲ್ಲಿರೋ ಅಂತ ಅನ್ಕೊಂಡು ಇವರು ಆ ಮಿಷನ್ ಸೀರಿಯಸ್ ಆಗಿ ತಗೊಂಡು ಮಿಷನ್ ನೈವೇದ್ಯ ಹೋಗ್ತಾರೆ ದೇವಸ್ಥಾನಕ್ಕೆ. ಅಲ್ಲಿ ಅವಾಗ್ಲೇ ನಾನು ಹೇಳ್ದಾಗೆ ವೈಶಿಷ್ಟ್ಯ ಏನು ಅಂದ್ರೆ ಎಲ್ಲರೂ ಹೋಗ್ಬಹುದು. ಇವರು ಸೋ ಕಾಲ್ಡ್ ಜನ್ಮದಿಂದ ಬ್ರಾಹ್ಮಣರಲ್ಲ. ಬ್ರಾಹ್ಮಣರು ಅಂದ್ರೆ ನಾವು ಕೇವಲ ಜನ್ಮದಿಂದ ಹುಟ್ಟಿದವರು ಅಂತ ಮಾತ್ರ ಕನ್ಸಿಡರ್ ಮಾಡೋಕ್ಕಾಗಲ್ಲ. ಬ್ರಹ್ಮ ಜ್ಞಾನವನ್ನ ಯಾರು ಹೊಂದಿರ್ತಾರೋ ಅವರೆಲ್ಲ ಬ್ರಾಹ್ಮಣರೇ. ಅದನ್ನೇ ಕೃಷ್ಣ ಕೂಡ ಹೇಳೋದು, ಪುರಾಣಗಳಲ್ಲಿ ಕೂಡ ಅದನ್ನೇ ಹೇಳಿರೋದು. ಆ ರೀತಿಯಲ್ಲಿ ಇವರು ಬ್ರಾಹ್ಮಣರು, ಆದ್ರೆ ಜನ್ಮದಿಂದ ಒಬ್ಬ ದರ್ಜಿಯ ಮಗ ಇವರು ಅಷ್ಟೇ. ಹೋಗ್ತಾರೆ, ನೈವೇದ್ಯವನ್ನ ಇಡ್ತಾರೆ. ವಿಠಲನ ಮಂದಿರದಲ್ಲಿ ಎಲ್ಲಾರು ಹೋಗ್ಬಹುದಲ್ಲ, ಹೋಗಿ ಇಡ್ತಾರೆ, ಕಾಯ್ತಾ ನಿಲ್ತಾರೆ. ನಾಮ 5 ವರ್ಷದ ಹುಡುಗ ನೋಡ್ತಾನೆ, ಓ ಬರ್ತಾನೇನೋ, ಬರೋದಿಲ್ಲ. ಕಲ್ಲಾಗ ಹಾಗೆ ನಿಂತು ಬಿಟ್ಟಿದ್ದಾನೆ, ಬರ್ತಾ ಇಲ್ಲ. ನೋಡಿ 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 ಸಾಕಾಗಿ ಜೋರಾಗಿ ಅಳೋದಿಕ್ ಶುರು ಮಾಡ್ಬಿಟ್ಟು, ಅಮ್ಮ ಒಂದ್ ಕೆಲ್ಸ ಕೊಟ್ಟಿದ್ದಾಳೆ ನನಗೆ, ಅದನ್ನೂ ಮಾಡೋದಿಕ್ ಆಗ್ತಾ ಇಲ್ವಲ್ಲ ನನಗೆ ಅಂತ ತುಂಬಾ ಅಳೋದಿಕ್ ಶುರು ಮಾಡ್ಬಿಡ್ತಾರೆ. ಯಾವ ಭಕ್ತ ಭಗವಂತನಿಗೋಸ್ಕರ ಒಂದ್ ಹನಿ ಕಣ್ಣೀರನ್ನ ಹಾಕ್ತಾನೋ ಆ ಭಕ್ತನಿಗೆ ಹಾಗೆ ನೋವು ಕೊಡೋದಕ್ಕೆ ಭಗವಂತನಿಗೆ ಇಷ್ಟ ಆಗೋದಿಲ್ಲ. ನಾವು ಕೊಲನೈಸ್ಡ್ ಮೈಂಡ್ ಸೆಟ್ ಅಲ್ಲಿ ಏನ್ ಅನ್ಕೊಳ್ತೀವಿ ಅಂದ್ರೆ ದೇವರ ಮುಂದೆ ಹೋಗಿ ಅಳೋದು ಅಂದ್ರೆ ವೀಕ್ನೆಸ್ ಅಂತ ಅನ್ಕೊಳ್ತೀವಿ. ಭಕ್ತಿಯಲ್ಲಿ ಅದೇ ಬಿಗ್ಗೆಸ್ಟ್ ಸ್ಟ್ರೆಂತ್. ನೀವು ದೇವರ ಮುಂದೆ ಹೋಗಿ ಏನೋ ನಿಮ್ಮ ದುಃಖಗಳಿಗೋಸ್ಕರ ಅಲ್ಲದೆ ಆತನಿಗೋಸ್ಕರ, ಆತನ ವಿರಹದಲ್ಲಿ ಅತ್ರೆ ಅದಕ್ಕಿಂತ ದೊಡ್ಡ ಭಕ್ತಿಯ ಶಕ್ತಿ ಬೇರೊಂದಿಲ್ಲ. ಈತ ಭಗವಂತನಿಗೋಸ್ಕರ ಅಳ್ತಾನೆ, ಆತ ಹಾಗೆ ಕಲ್ಲಾಗಿ ನಿಂತಿರೋದಕ್ಕೆ ಸಾಧ್ಯ ಆಗೋದಿಲ್ಲ. 5 ವರ್ಷದ ಬಾಲಕನಾಗೆ ಬರ್ತಾನೆ ವಿಠಲ, ಬಂದು ತಿಂದು ಆತನ ಜೊತೆ ಮಾತಾಡಿ ಆ ಕ್ಷಣದಿಂದ ಅವರಿಬ್ರು ಬೆಸ್ಟ್ ಫ್ರೆಂಡ್ಸ್ ಆಗ್ಬಿಡ್ತಾರೆ. ಮಾಛಾ ಸಖ ಪಾಂಡುರಂಗ, ಎಲ್ಲರಿಗೂ ಅಷ್ಟೇ ಅಲ್ಲಿ ಪಂಢರಿ ನಿವಾಸ ಸಖ ಪಾಂಡುರಂಗ. ಅವರಿಗೆ ಅವನ ದೇವ್ರು ಅಂತ ಅನ್ಸೋದೇ ಇಲ್ಲ, ನಮ್ಮ ಸಖ ಅವನು ಅಂತಾನೆ ಎಲ್ಲರಿಗೂ ಅನ್ಸೋದು. ಅದೇ ತರ ನಾಮದೇವನಿಗಂತೂ ಸಾಕ್ಷಾತ್ ಆಗಿ ಸಖನಾಗಿ ವಿಠಲ ದರ್ಶನವನ್ನ ಕೊಡ್ತಾನೆ. ಹಾಗೆ ಬೆಳ್ಕೊಂಡು ಬರ್ತಾರೆ. ಮನೆಯಲ್ಲಿ ಒಂದು ಎಣ್ಣೆ ಸ್ನಾನ ಆಗ್ಬೇಕು ಅಂದ್ರೂ ವಿಠಲ ಇರ್ಬೇಕು. ಅದಕ್ಕೆ ನಾಮದೇವ ಹಾಗೆ ಹೋಗಿ ವಿಠಲನ ಜಾಗದಲ್ಲಿ ನಿಂತು ವಿಠಲನ ಮನೆಗೆ ಕಳಿಸಿ ಎಣ್ಣೆ ಸ್ನಾನ ಮಾಡಿಸ್ತಾರೆ. ಆ ತರ ಎಲ್ಲ ಅದ್ಭುತ ಲೀಲೆಗಳನ್ನ ವಿಠಲ ಈತನ ಜೊತೆ ಮಾಡ್ತಾರೆ. ಅದನ್ನ ನಾವು ಸಾರೂಪ್ಯ ಮುಕ್ತಿ ಅಂತ ಕರಿತೀವಿ. ಮುಕ್ತಿಯಲ್ಲಿ 4 ವಿಧಗಳು: ಸಾಲೋಕ್ಯ, ಸಾಮೀಪ್ಯ, ಸಾರೂಪ್ಯ ಮತ್ತೆ ಸಾಯುಜ್ಯ ಅಂತ. ಅದರಲ್ಲಿ 3ನೇದು ಸಾರೂಪ್ಯ, ಭಗವಂತನದ್ದೇ ರೂಪವನ್ನ ಪಡ್ಕೊಳ್ಳೋದು. ಹಾಗೆ ವಿಠಲನಾಗೆ ಆತ ನಿಂತು ದೇವಸ್ಥಾನದಲ್ಲಿ ವಿಠಲನ ಜಾಗದಲ್ಲಿ ನಿಂತಿರ್ತಾನೆ. ಅವಾಗ ಮನೆಗೆ ಹೋಗಿ ವಿಠಲ ಎಣ್ಣೆ ಸ್ನಾನವನ್ನ ದೀಪಾವಳಿ ಸಮಯದಲ್ಲಿ ಮಾಡಿಸ್ಕೊಂಡು ಬರ್ತಾನೆ. ಇನ್ನು ಮುಂದೆ ಆತನಿಗೆ ತುಂಬಾ ಒಬ್ಸೆಷನ್ ಆಗ್ಬಿಡುತ್ತೆ ವಿಠಲನ ಕಂಡ್ರೆ, ಬಿಟ್ಟು ಹೋಗೋದಕ್ಕೆ ಇಷ್ಟ ಇಲ್ಲ. ಪಂಢರಪುರವನ್ನ ಬಿಟ್ಟು ಹೋಗೋದಿರ್ಲಿ, ದೇವಸ್ಥಾನವನ್ನೇ ಬಿಟ್ಟು ಹೋಗೋದಕ್ಕೆ ಇಷ್ಟ ಇರಲ್ಲ ಅವನಿಗೆ. ಎಲ್ಲಾ ಕ್ಷಣ ವಿಠಲನ ಜೊತೆ ನಾನು ಕಳಿಬೇಕು ಅಂತ. ಆದ್ರೆ ಜ್ಞಾನೇಶ್ವರ, ಅವರ ಸಮಕಾಲೀನರು ಜ್ಞಾನೇಶ್ವರರು, ಅವರು ಬಂದು ಹೇಳ್ತಾರೆ, ನಾವು ಭಕ್ತಿಯನ್ನ ಎಲ್ಲ ಕಡೆ ಹರಡಬೇಕು, ಜನಗಳ ಅಜ್ಞಾನದಲ್ಲಿದ್ದಾರೆ, ಅವರನ್ನ ಕೃಷ್ಣನ ಭಕ್ತಿಗೆ ಕರ್ಕೊಂಡು ಬರಬೇಕು ಅಂತ. ನಾನ್ ಬರೋದಿಲ್ಲ, ವಿಠಲ ಇಲ್ಲಿದ್ದಾನೆ, ನಾನು ಅವನ್ನ ಹೇಗ್ ಬಿಟ್ಟು ಬರ್ಲಿ ಅಂತ. ವಿಠಲನೇ ಬಂದು ಹೇಳ್ತಾನೆ, ನೀನು ಹೋಗ್ಬೇಕು, ನಿನ್ನ ಜೀವನದ ಕಾರ್ಯ ಅಲ್ಲಿ ಮುನ್ನಡೆಯುತ್ತೆ ಅಂತ. ಹಾಗೆ ಒಪ್ಪಿಕೊಂಡು ಇಷ್ಟ ಇಲ್ಲದೆ ಇದ್ರು ಹೋಗ್ತಾರೆ. ಹೋದಾಗ ಅವರಿಗೆ ತಮ್ಮ ಗುರುಗಳು ಕೂಡ ಅದೇ ಯಾತ್ರೆಯಲ್ಲಿ ನಾಮದೇವನಿಗೆ ಸಿಗ್ತಾರೆ. ಶಿವನ ಮಂದಿರದಲ್ಲಿ ಅವರ ಗುರುಗಳು ಸಿಗ್ತಾರೆ. ಅದಾದ್ಮೇಲೆ ಒಂದು ಅದ್ಭುತವಾದ ಪ್ರಸಂಗ ನಾಮದೇವನದ್ದು. ನಾಗನಾಥ ದೇವಸ್ಥಾನ ಅಂತ ಅವಾಗ್ಲೇ ಹೇಳಿದೆ, ಮಹಾರಾಷ್ಟ್ರದಲ್ಲಿರೋದು. ಅಲ್ಲಿಗೆ ನಾಮದೇವ ಹೋಗ್ತಾರೆ. ಅಲ್ಲಿ ಭಕ್ತರ ವೈಶಿಷ್ಟ್ಯ ಏನು ಅಂದ್ರೆ, ಇವತ್ತಿಗೂ ಕೂಡ ವೈಷ್ಣವ ಭಕ್ತರಾಗ್ಲಿ ಶೈವರಾಗ್ಲಿ ಯಾರಾದ್ರೂ ಆಗ್ಲಿ, ಅವ್ರು ಯಾವುದೇ ಮೂರ್ತಿ ನೋಡ್ಲಿ ಅವರ ಆರಾಧ್ಯ ದೈವನೇ ಅಲ್ಲಿ ಕಾಣಿಸ್ತಿರ್ತಾರೆ.
ಆ ತರ ಭಕ್ತಿಯಲ್ಲಿ ಶಿವನನ್ನ ನೋಡಿದ್ರು ಅದು ಶಿವ ಅಲ್ಲ ವಿಠಲ ಅಂತಾನೆ ನಾಮದೇವನಿಗೆ ಕಾಣಿಸ್ತಿರುತ್ತೆ. ಅಷ್ಟರಲ್ಲಿ ಅವ್ರ ಯಾತ್ರೆಯಲ್ಲಿ ತುಂಬಾ ಜನ ಅವ್ರ ಜೊತೆ ಸೇರ್ಕೊಂಡಿರ್ತಾರೆ. ಎಲ್ಲರೂ ಹೋಗಿ ನಾಗನಾಥನ ಮುಂದೆ ಕೀರ್ತನೆಯನ್ನ ಅಭಂಗಗಳನ್ನ ಹಾಡೋದಿಕ್ ಶುರು ಮಾಡ್ತಾರೆ. ಅಲ್ಲಿದ್ದ ಪೂಜಾರಿಗಳು ಇಲ್ಲಿವೆಲ್ಲ ನಡೆಯಲ್ಲ, ನಿಮ್ಮ ದೇವರು ಪಂಢರಪುರದಲ್ಲಿ ಇದನ್ನಲ್ಲ, ನಿಮ್ಮ ದೇವರು ಅವನ ಹತ್ರ ಇವೆಲ್ಲ ನಡಿಬೋದೇನೋ, ನಮ್ಮ ಹತ್ರ ನಡೆಯಲ್ಲ ಅಂತ. ನಮ್ಮ ದೇವರು ನಿಮ್ಮ ದೇವರು ಅಂತ ಮಾತಾಡ್ತಾರೆ ನೋಡಿ, ಆ ತರ. ಆದ್ರೆ ಅವರು ನಾವು ಮಾಡ್ತೀವಿ, ಏನಾಗತ್ತೆ, ಕೀರ್ತನೆ ಅಲ್ವಾ, ದೇವರ ನಾಮ ಸಂಕೀರ್ತನೆ ಅಲ್ವಾ, ತಳ್ಳು ಬಿಡ್ತಾರೆ ಅವ್ರನ್ನ ಹೊರಗಡೆ, ಅಟ್ಟು ಬಿಡ್ತಾರೆ. ಆಯ್ತು, ದೇವರ ಮುಂದೆ ಆಗದೆ ಇದ್ರೇನು, ದೇವಸ್ಥಾನದ ಹಿಂದೆ ಹೋಗಿ ಕೂತ್ಕೊಂಡು ನಾವು ಸಂಕೀರ್ತನೆಯನ್ನ ಮಾಡೋಣ ಅಂತ ನಾಮದೇವ, ಜ್ಞಾನೇಶ್ವರ ಎಲ್ಲರೂ ಸೇರ್ಕೊಂಡು ಸಂಕೀರ್ತನೆ ಮಾಡ್ತಾ ಇದ್ದಾರೆ. ಕಣ್ಣು ಮುಚ್ಚಿದ್ದಾರೆ, ಕಣ್ಣಿಂದ ಆನಂದ ಭಾಷ್ಪ ಸುರಿತಾ ಇದೆ. ಅಷ್ಟು ಅದ್ಭುತವಾಗಿ ಕೀರ್ತನೆ ಮಾಡ್ತಾ ಇದ್ದಾರೆ. ಕಣ್ಣು ತೆಗೆದ್ರೆ ದೇವಸ್ಥಾನ ಹೀಗೆ ತಿರುಗ್ಬಿಟ್ಟಿದೆ, 180 ಡಿಗ್ರಿ ನಾಗನಾಥ ತಿರುಗ್ಬಿಟ್ಟಿದ್ದಾನೆ. ಅಷ್ಟಿಷ್ಟ ಆತನಿಗೆ ವಿಠಲ ನಾಮ ಅಂದ್ರೆ, ವಿಠಲನ ಭಕ್ತರು ಅಂದ್ರೆ. ಅಂತಹ ಅದ್ಭುತ ಪ್ರಸಂಗ ನಾಮದೇವರ ಜೊತೆ ನಡೆಯುತ್ತೆ, ಅಂತಹ ಲೀಲೆ ನಡೆಯುತ್ತೆ. ಅದಾದ್ಮೇಲೆ ನಾಮದೇವ ಮರಳಿ ಬರ್ತಾರೆ. ಪಾಂಡುರಂಗ ಜೋರಾಗಿ ಹತ್ಬಿಟ್ಟು ಆತನ ತಬ್ಕೊಳ್ತಾನೆ ಅಂತ ಭಕ್ತ ವಿಜಯದಲ್ಲಿ ಮಹಿಪತಿ ಹೇಳ್ತಾರೆ. ಆ ತರ ತುಂಬಾ ಚೆನ್ನಾಗಿ ನಡ್ಕೊಂಡು ಹೋಗ್ತಿರತ್ತೆ. ನಾಮದೇವನಿಗೆ ಒಬ್ರು ಶಿಷ್ಯ ಇರ್ತಾರೆ, ಅಂದ್ರೆ ಅವರು ಜನಾಬಾಯಿ ಅಂತ. ಅವರು ನಾಮದೇವನನ್ನ ತನ್ನ ಗುರುವಾಗಿ ಸ್ವೀಕರಿಸಿರ್ತಾರೆ, ನಾಮದೇವನ ಸೇವೆಯೆಲ್ಲ ಮಾಡ್ತಿರ್ತಾರೆ. ಅವರು ನಾಮದೇವನ ಕೀರ್ತನೆಯ ಪ್ರಭಾವವನ್ನ ನೋಡಿ ಒಂದು ಅಭಂಗವನ್ನ ಬರೀತಾರೆ. ಆ ಅಭಂಗ ನಾನು ಇರೋವರೆಗೂ ನನಗೆ ಫೇವ್ರೆಟ್ ಆಗಿರುತ್ತೆ, ಅಷ್ಟು ಫೇವ್ರೆಟ್ ಸಾಂಗ್ ನನಗೆ. ಅದನ್ನ ಹೇಳ್ತಾ ನನಗೆ ಒಂದೆರಡು ಲೈನ್ ಈಗ ಹಾಡ್ಬೋದು ಅದನ್ನ ಅಂತ. ನಾಮದೇವ ಕೀರ್ತನ ಕರಿ ಪ್ರೇಮ ಭರ ನಾಚೆ ಪಾಂಡುರಂಗ. ನಾಮದೇವ ಹರಿನಾಮದೇವ ಹರಿನಾಮದೇವ ಕೀರ್ತನ ಕರಿ ಪ್ರೇಮ ಭರ ನಾಚೆ ಪಾಂಡುರಂಗ. ಜನಾಬಾಯಿ ಭಣೆ ದೇವ ಬೋಲೋ ಅಭಂಗ. ನಾಮದೇವ ಕೀರ್ತನ ಕರಿ ಪ್ರೇಮ ಭರ ನಾಚೆ ಪಾಂಡುರಂಗ. ಹೇಗೆ ಕೀರ್ತನೆಯನ್ನ ಮಾಡೋರು ಅಂದ್ರೆ, ಪಾಂಡುರಂಗನೇ ಕುಣಿಯೋನಂತೆ. ಇನ್ನು ಅವ್ರು ಹೇಳ್ತಾರೆ, ಅಭಂಗ ಬೋಳತ ಕೀರ್ತನಿ ರಂಗ ಓಢವಾಳ. ಅಭಂಗ ಬೋಳತ ಕೀರ್ತನಿ ರಂಗ ಓಢವಾಳ. ಪ್ರೇಮಾಚಿಯ ಸಂಗ ದೇವನ ಚೋಳ ಕಳ. ಅಭಂಗವನ್ನ ಹೇಳೋದಕ್ಕೆ ಶುರು ಮಾಡಿದ್ರೆ ರಂಗ ಓಡೋಡಿ ಬರ್ತಿರ್ನಂತೆ ಗರ್ಭಗುಡಿಯಿಂದ. ರುಕ್ಮಿಣಿ, ಅಯ್ಯೋ ಇರಿ, ನೀವು ನಿಂತೇ ಇರ್ತೀರಾ, ಕಾಲ್ ನೋವಾಗತ್ತೆ, ಮತ್ತೆ ಅಲ್ಲಿ ಕುಣಿದ್ಬಿಟ್ಟು ಮತ್ತೆ ನಿಂತ್ಕೊಳ್ಬೇಕು, ಕಾಲ್ ನೋವಾಗತ್ತೆ ಅಂದ್ರೆ ಕೇಳಿಸ್ಕೊಳ್ತಾನೆ ಇರ್ಲಿಲ್ಲ, ಹಾಗೆ ಓಡ್ ಬರೋನಂತೆ. ಅಭಂಗವನ್ನ ಹೇಳ್ತಾ ಇದ್ರೆ ಎಲ್ಲರ ಜೊತೆ ಸೇರಿ ಕುಣಿಯೋನಂತೆ. ಭಕ್ತರು ಮಾತ್ರ ಅಲ್ಲ, ವಿಠಲನೇ ತಲ್ಲೀನಾಗ್ಬಿಟ್ಟಿರೋನಂತೆ. ಎಷ್ಟರ ಮಟ್ಟಿಗೆ ಅಂದ್ರೆ ಕುಣಿತಾ ಕುಣಿತಾ ಒಂದು ಪೀತಾಂಬರನೇ ಉದುರೋಗಕ್ ಶುರು ಆಗ್ಬಿಡೋದಂತೆ, ಆದ್ರೂ ಗೊತ್ತಾಗ್ತಿರ್ಲಿಲ್ವಂತೆ. ಅದಕ್ಕೆ ನಾಚತೆ ಡೋಳತ್ ದೇವಾಂಚ ಕಳಲ ಪೀತಾಂಬರ. ನಾಚತ ಹರಿನಾಚತ ಡೋಳತ ದೇವಾಂಚ ಕಳಲ ಪೀತಾಂಬರ. ಸಾವದ್ ಹೋಯಿ ದೇವ ಐಸೆ ಬೋಲೆ ಕಬೀರ. ಕಬೀರ ಅಲ್ಲೇ ಕುಣಿತಿರ್ತಾರೆ. ಅವ್ರು ಹೇಳ್ತಾರೆ, ಸಾವಧಾನ ಭಗವಂತ, ನಿನ್ನ ಪೀತಾಂಬರ ಉದುರು ಹೋಗ್ತಾ ಇದೆ ನೋಡು ಅಂತ. ಅಷ್ಟು ತಲ್ಲೀನಾಗಿ ಆತ ಕುಣಿತಿದ್ನಂತೆ. ಇನ್ನು ಯಾಕೆ ಈ ಅಭಂಗಗಳನ್ನ ಹಾಡೋದು? ಕೇವಲ ಮನೋರಂಜನೆಗೋಸ್ಕರನ ಅಲ್ಲ. ಶಂಕರಾಚಾರ್ಯರು ಭಜ ಗೋವಿಂದಂನಲ್ಲಿ ಹೇಳ್ತಾರೆ, ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನೀ ಜಠರೇ ಶಯನಂ ಇಹ ಸಂಸಾರೇ ಬಹುತುಸ್ತಾರೆ ಕೃಪಯಾ ಪಾರೆ ಪಾಹಿ ಮುರಾರೆ. ಜನ್ಮ ಮರಣ ಅನ್ನೋದು ಚಕ್ರ ನಡೀತಾನೇ ಇರುತ್ತೆ. ಪದೇ ಪದೇ ತಾಯಿಯ ಗರ್ಭದಲ್ಲಿ ಬಂದು ಕೂರ್ಬೇಕಾದ ಸಂದರ್ಭ ಬರುತ್ತೆ. ತುಂಬಾ ದುಃಖಕರ ಇದು, ದಯವಿಟ್ಟು ಕಾಪಾಡು ಮುರಾರಿ ಅಂತ. ಅದಕ್ಕೆ ಹೇಗೆ ಕಾಪಾಡೋದಕ್ಕೆ ಸಾಧ್ಯ ಮುರಾರಿ ಅಂದ್ರೆ, ಆತನ ನಾಮಗಳನ್ನು ನಾವು ಹಾಡಿದ್ರೆ ಜನನ ಮರಣ ಭಯ ಶೋಕವೇ ದೂರಂ ಸಕಲ ಶಾಸ್ತ್ರ ನಿಗಮಾಗಮ ಸಾರಂ ಪಿಬರೆ ರಾಮರಸಂ. ರಾಮರಸವನ್ನ ಕುಡಿತಾ ಇದ್ರೆ ಜನ್ಮ ಮರಣ ಅನ್ನೋ ದುಃಖ ಹೊರಟೋಗತ್ತೆ. ಅದನ್ನೇ ಅಭಂಗದಲ್ಲಿ ನಾಮ ಯಾಚಿ ಜನಿಲೋಳೆ ಸಂತಾಚೆ ಪಾಯಿ. ನಾಮ ಯಾಚಿ ಜನಿಲೋಳೆ ಸಂತಾಚೆ ಪಾಯಿ. ಜನ್ಮ ಮರಣ ಪಾಸುನಿ ಮುಕ್ತ ಕರಿಕೆ ವಿಠೋಬಾಯಿ. ಜನ್ಮ ಮರಣ ಪಾಸುನಿ ಮುಕ್ತ ಕರಿಕೆ ವಿಠೋಬಾಯಿ. ವಿಠೋಬಾ ನಮ್ಮ ಈ ಜನ್ಮ ಮರಣ ಚಕ್ರವನ್ನ ತೆಗೆದು ಹಾಕ್ಬಿಡ್ತಾನೆ, ಮುಕ್ತಿಯನ್ನ ಕೊಡ್ತಾನೆ ನಮಗೆ. ಹಾಗಾಗಿ ನಾವು ಈ ಅಭಂಗದಲ್ಲಿ ತಲ್ಲೀನರಾಗಿ ಕುಣಿತೀವಿ ಅಂತ. ನಾಮದೇವನ ಕೀರ್ತನೆ ಅಷ್ಟು ಚೆನ್ನಾಗಿದೆ. ಈ ಅಭಂಗ ಅಂತೂ ನನಗೆ ಹಾರ್ಟಿಗೆ ತುಂಬಾ ಹತ್ತಿರವಾದದ್ದು. ಪ್ರತಿನಿತ್ಯ ಕೇಳಿಸ್ಕೊಳ್ತೀನಿ, ಪ್ರತಿನಿತ್ಯ ಹಾಡ್ತೀನಿ. ನೀವ್ ಹೇಳ್ತಿದ್ರೇನೆ ನಂಗೆ ಕಣ್ಮುಂದೆ ವಿಠಲ ಕುಣಿಯೋ ಅಂತ ಪಿಕ್ಚರ್ ಕಣ್ಮುಂದೆ ಬರ್ತಾ ಇತ್ತು, ಅಷ್ಟು ಚೆನ್ನಾಗಿತ್ತು ನೀವು ಹಾಡ್ತಿದ್ರೆ ಅದು. ಇನ್ನು ನಾಮದೇವ ಹಾಡಿರೋದು ಹೇಗೆ ಕೇಳಿಸ್ತಿರ್ಬೋದು. ಖಂಡಿತ ಇಮ್ಯಾಜಿನ್ ಮಾಡ್ಕೋಬೇಕು ನಾವೀಗ. ಅಭಂಗಗಳ ಬಗ್ಗೆ ಮಾತಾಡ್ತಿದೀವಿ. ಅಭಂಗ ಅಂದ್ರೆ ಏನು, ಇದು ಶುರುವಾಗಿದ್ ಹೇಗೆ, ಈಗ ಕೀರ್ತನೆ ಸಂಕೀರ್ತನೆ ಭಜನೆಗೂ ಅಭಂಗಕ್ಕೂ ಏನ್ ಡಿಫ್ರೆನ್ಸ್ ಅಂತ?
ಮರಾಠಿ ಅಭಂಗಗಳು ನಮ್ಮ ಕನ್ನಡದ ಹರಿದಾಸ ಸಾಹಿತ್ಯ ತುಂಬಾ ಹೋಲುತ್ತೆ. ಇಬ್ಬರಿಗೂ ಕೂಡ ಆರಾಧ್ಯ ದೈವ ವಿಠ್ಠಲಾನೇ. ನಮ್ಮಲ್ಲಿ ಕೂಡ ಶ್ರೀಪಾದರಾಜರಿಂದ ಹಿಡಿದು ಎಲ್ಲರಿಗೂ ಪುರಂದರ ವಿಠ್ಠಲ ಆಗಿರಬಹುದು, ಜಗನ್ನಾಥ ವಿಠ್ಠಲ, ವ್ಯಾಸ ವಿಠ್ಠಲ, ಎಲ್ಲರಿಗೂ ವಿಠ್ಠಲಾನೇ ಅಂಕಿತನಾಮ, ಜೊತೆಗೆ ಆರಾಧ್ಯ ದೈವ ನಮ್ಮ ಕನ್ನಡ ಸಾಹಿತ್ಯದಲ್ಲಿ. ಅದೇ ತರ ಅಭಂಗಗಳು ಅಂತ ಯಾವಾಗ ಸೃಷ್ಟಿ ಆಯ್ತು ಅಂದ್ರೆ, ನಾನು ಅವಾಗ್ಲೇ ಹೇಳಿದ ಹಾಗೆ ದೇವರನ್ನ ಸ್ತೋತ್ರ ಮಾಡ್ಬೇಕು ಅಂದ್ರೆ ಕ್ಷೀರೋಧನ್ವ ಪ್ರದೇಶೆ ಶುಚಿಮಣಿ ವಿಲಸತ್ ಸೈಕತೆ ಮೌಕ್ತಿಕಾನಾಂ ಮಾಲಾ ಕ್ಲಿಪ್ತಾಸನಸ್ಥ ಸ್ಫಟಿಕಮಣಿ ನಿಭೈರ್ ಮುಕ್ತಿ ಕೈರ್ಮಂಡಿತಾಂಗ. ತುಂಬಾ ಕಷ್ಟ ಎಲ್ಲರಿಗೂ ಹೇಳೋದಿಕ್ಕೆ. ಅದಕ್ಕೆ ತುಂಬಾ ಸುಲಭವಾಗಿ ಎಲ್ಲರೂ ಹೇಳಬೇಕು ಅಂತ ಎಲ್ಲರಿಗೂ ಯೋಚನೆ ಇತ್ತು. ಆಮೇಲೆ ಹಾಡುಗಳು, ಕೀರ್ತನೆಗಳು ಬಂತು. ಜಗದಾನಂದಕಾರಕ, ತ್ಯಾಗರಾಜರು ಅದ್ಭುತವಾದ ಕೀರ್ತನೆಗಳನ್ನ ರಚನೆ ಮಾಡಿದ್ರು. ತುಂಬಾ ಅರ್ಥ ಇದೆ ಅದರಲ್ಲಿ. ಆದ್ರೆ ಅದನ್ನ ಕೂಡ ಹೇಳೋದು ಕಷ್ಟ. ಸ್ವರಗಳು ನೋಡ್ಕೊಳ್ಬೇಕು. ಸ್ವರ ಮಿಸ್ ಆಗ್ಬಿಟ್ರೆ ಭಂಗ ಆಗ್ಬಿಡತ್ತೆ. ಹಾಡುಗಳು ಮಧ್ಯ ನಾವು ಭಕ್ತಿಯಲ್ಲಿ ಹಾಡ್ತಾ ಇರ್ತೀವಿ, ಮಧ್ಯ ಒಂದು ಸ್ವರ ಹೋಯ್ತು ಅಂದ್ರೆ ಭಂಗ ಆಗ್ಬಿಡತ್ತೆ. ಅದಕ್ಕೆ ಏನ್ ಮಾಡಿದ್ರು, ಭಕ್ತಿ ಗಂಗೆಯ ನದಿ ತರ ಹಾಗೇ ಹರಿತಿರ್ಬೇಕು. ಸಾಮಾನ್ಯರು ಕೂಡ, ಸಂಗೀತದ ಜ್ಞಾನ ಇಲ್ಲದೇ ಇರೋರು ಕೂಡ, ವೇದಗಳನ್ನ ಸಂಸ್ಕೃತವನ್ನ ತಿಳಿದೇ ಇರೋರು ಕೂಡ ತಮ್ಮ ಮಾತೃಭಾಷೆಯಲ್ಲಿ ಭಗವಂತನನ್ನ ಸ್ತೋತ್ರ ಮಾಡ್ಬೇಕು ಅಂತ ಭಂಗ ಇಲ್ಲದ ಅಭಂಗಗಳನ್ನ ಹಾಡೋದಕ್ಕೆ ಶುರು ಮಾಡಿದ್ರು. ಅಭಂಗ ಅಂದ್ರೆ ನಾಶ ಮಾಡೋದಿಕ್ಕೆ ಸಾಧ್ಯ ಇಲ್ಲ, ಭಂಗ ಮಾಡೋದಿಕ್ಕೆ ಸಾಧ್ಯ ಇಲ್ಲ ಅಂತ. ಅದೇ ತರ ಅವರು ಹಾಡ್ತಾ ಇದ್ರೆ ಭಂಗಾನೇ ಇರೋದಿಲ್ಲ ಅದರಲ್ಲಿ. ಹಾಗೆ ವಿಠ್ಠಲ ಕುಣಿತಾನೆ ಅವರ ಅಭಂಗಗಳಿಗೋಸ್ಕರ. ಈಗ ವಿಠಲನ ಮಹಿಮೆಗಳ ಬಗ್ಗೆ ಸಾಕಷ್ಟು ಕಥೆಗಳನ್ನ ಆಗ್ಲಿಂದ ಮಾತಾಡ್ತಿದೀವಿ. ನಿಮಗೆ ವಿಠಲನ ಮಹಿಮೆಯ ಕಥೆಗಳು ತುಂಬಾ ಇಷ್ಟ ಆಗಿರುವಂತದ್ದು ಕೆಲವು ಯಾವ ಕಥೆಗಳಿದೆ ಅಂತ? 2 ಕಥೆಗಳನ್ನ ನಾನು ಶೇರ್ ಮಾಡ್ತೀನಿ, ತುಂಬಾ ನನಗೆ ಇಷ್ಟವಾದ ಕಥೆಗಳು. ಜನಾಬಾಯಿ ಅಂತ ವಾಗ್ಲೇ ಹೇಳ್ದೆ, ನಾಮದೇವರ ಶಿಷ್ಯರು ಅಂತ. ಆಕೆ ತುಂಬಾ ಸೇವೆಯನ್ನ ನಾಮದೇವನಿಗೆ ಮಾಡ್ತಿರ್ತಾರೆ. ಜೊತೆಗೆ ಆಕೆ ಕೂಡ ತುಂಬಾ ದೊಡ್ಡ ಭಕ್ತೆ ವಿಠಲನಿಗೆ. ವಿಠಲ ಆಕೆ ಜೊತೆನೂ ಬರ್ತಿದ್ದ, ಮಾತನಾಡ್ತಿದ್ದ, ಕುಣಿತಿದ್ದ ಆಕೆ ಜೊತೆಗೆ. ಅಷ್ಟು ಬಾಂಧವ್ಯ ಅವರಿಬ್ಬರ ಮಧ್ಯ ಇತ್ತು, ಜನಾಬಾಯಿ ಮಧ್ಯ. ವಿಠಲ ತುಂಬಾ ಸತಿ ನಾಮದೇವನ ಮನೆಗೆ ಬಂದು ಊಟ ಮಾಡಿಕೊಂಡು ಹೋಗ್ತಿದ್ದ. ಅವಾಗ ಒಂದು ಸತಿ ಏನಾಗತ್ತೆ, ವಿಠಲನ ಊಟಕ್ಕೆ ಕರೆದಿರ್ತಾರೆ, ನಾಮದೇವನ ಮನೆಯವರೆಲ್ಲ ಕೂತು ಊಟ ಮಾಡ್ತಿರ್ತಾರೆ. ಜನಾಬಾಯಿಯನ್ನ ಕರೆದಿರೋದಿಲ್ಲ ಊಟಕ್ಕೆ. ಆಕೆಯೇ ಎಲ್ಲ ಪ್ರಿಪೇರ್ ಮಾಡಿದ್ದು, ಅಡ್ಗೆ ಮಾಡಿದ್ದು ಆಕೆನೆ. ಅಷ್ಟಿಷ್ಟ ಪಟ್ಕೊಂಡು ವಿಠಲನಿಗೋಸ್ಕರ ಮಾಡಿದ್ಲು. ವಿಠಲನ್ ಜೊತೆ ಕೂತ್ಕೊಂಡು ತಿನ್ಬೋದಲ್ಲ, ಆ ಭಾಗ್ಯ ಸಿಗತ್ತಲ್ಲ ನನಗೆ ಅಂತ. ಕರೆಯೋದೇ ಇಲ್ಲ, ವಿಠಲನೂ ಕರೆಯೋದಿಲ್ಲ, ಹಾಗೆ ತಿಂದ್ಬಿಟ್ಟು ಎದ್ದು ಹೊಟ್ಟೋಗ್ತಾನೆ. ತುಂಬಾ ಕೋಪ ಬಂದ್ಬಿಡತ್ತೆ ಆಕೆಗೆ. ಇವಾಗ ನಾವು ದೇವರಿಗೆ ಹೆದರ್ಕೊಳ್ತಾರ, ಆಕೆಗೆ ಇಲ್ಲ. ನಾವ್ ಅದನ್ನ ಬೇರೆ ತರನು ನೋಡ್ಬಾರ್ದು. ಯಾಕಂದ್ರೆ ಆತರ ಯಾವಾಗ ಬರುತ್ತೆ ಭಗವಂತನ ಜೊತೆ ಬಾಂಧವ್ಯ ಅಂದ್ರೆ ಅಷ್ಟ್ರ ಮಟ್ಟಿಗೆ ಭಕ್ತಿ ಇದ್ದಾಗ ಬರುತ್ತೆ. ಅವಾಗ ನಮ್ಗೆ ಏನ್ ಬೇಕಾದ್ರೂ ಆತನಿಗೆ ಕೇಳಬಹುದು. ನಿಂದಾಸ್ತುತಿ ಬರೀತಾರ ನೋಡಿ, ನಿಂದಾಸ್ತುತಿನ ತಪ್ಪರ್ಥ ಮಾಡ್ಕೊಳ್ಬಾರ್ದು. ಅವ್ರ ಭಕ್ತಿಯಲ್ಲಿ ಆ ಲೆವೆಲ್ಗೆ ಇರ್ತಾರೆ. ಅವಾಗ ಅವರಿಗೆ ಭಗವಂತನ ನಿಂದನೆ ಮಾಡೋಕೆ, ಅವನನ್ನ ಚಿಡಾಯಿಸೋದಕ್ಕೆ ಹಕ್ಕಿರುತ್ತೆ ಅವರಿಗೆ. ಆ ತರ ಹಕ್ಕು ಜನಾಬಾಯಿಗಿರತ್ತೆ. ಅವ್ರಿಗೆ ತುಂಬಾ ಕೋಪ ಬಂದ್ಬಿಡತ್ತೆ. ರಾತ್ರಿ ಅವರು ಎಲ್ಲ ಪಾತ್ರೆಗಳೆಲ್ಲ ತೊಳೆದು ಎಲ್ಲ ರೆಡಿ ಮಾಡಿ ಇಟ್ಟಿರ್ತಾರೆ ನಾಳೆಗೆ. ಅವಾಗ ಬಾಗಿಲಲ್ಲಿ ಯಾರೋ ಬಡಿತಾರೆ. ನೋಡಿದ್ರೆ ವಿಠಲ ಬಂದು ನಿಂತಿದ್ದಾನೆ. ಜನಾಬಾಯಿ, ಯಾಕೆ ಬಂದಿದ್ದು ಇವಾಗ? ಬಂದು ಊಟ ಮಾಡ್ಕೊಂಡು ಹೋಗಾಯ್ತಲ್ಲ, ಇನ್ನೇನ್ ಬೇಕು ಅಂತ. ಅದಕ್ಕೆ, ಇಲ್ಲ ಜನಾಬಾಯಿ, ನೀನೇ ಇರ್ಲಿಲ್ವಲ್ಲ, ನಿನ್ನ ಜೊತೆ ಊಟ ಮಾಡಕ್ ಬಂದೆ ಇವಾಗ ಅಂತ ಹೇಳ್ತಾರೆ. ಅದಕ್ಕೆ, ಓಹೋ, ಮಧ್ಯಾಹ್ನ ಊಟ ಮಾಡುವಾಗ ಗೊತ್ತಾಗ್ಲಿಲ್ವಾ? ನನಗೂ ಹಸ್ವಾಗಿರುತ್ತೆ, ನನ್ನ ಜೊತೆ ಊಟ ಮಾಡ್ಬೇಕು ಅಂತ, ಇವಾಗ ಬರ್ತಾ ಇದ್ಯಾ ಅಂತ ಜನಾಬಾಯಿ. ವಿಠಲ ಹೇಳ್ತಾನೆ, ಇಲ್ಲ, 2 ತುತ್ತು ತಿಂದಿದ್ ನಾನು, ಜಾಸ್ತಿ ತಿನ್ಲಿಲ್ಲ. ನನ್ ಜನಾಬಾಯಿನ ಕರ್ದಿಲ್ವಲ್ಲ, ಅವಳ ಜೊತೆ ಆಮೇಲೆ ಊಟ ಮಾಡಕ್ ಬರೋಣ ಅಂತ ನಾನು 2 ತುತ್ತು ತಿಂದಿದ್ದು. ಅವೆಲ್ಲ ನನಗ್ ಗೊತ್ತಿಲ್ಲ. ಇವಾಗ ಮನೆಯಲ್ಲಿ ನೀನ್ ಊಟ ಬೇಕು ಅಂದ್ರೂ ಗೋಧಿ ಹಿಟ್ಟಿಲ್ಲ ನನ್ನ ಹತ್ರ, ನಮ್ಮ ಮನೆಯಲ್ಲಿ ಇಲ್ಲ. ಅದಕ್ಕೆ ನೀನ್ ನಾಳೆ ಬಾ, ಬೇಕಾದ್ರೆ ಮಾಡ್ಕೊಡ್ತೀನಿ ಅಂತ ಹೇಳ್ತಾರೆ. ಇಲ್ಲ ಜನಾಬಾಯಿ, ನನಗೆ ಹಸವಾಗಿದೆ ಅಂತ ಹೇಳ್ತಾರೆ. ಹಾಗಾದ್ರೆ ಒಂದು ಕೆಲಸ ಮಾಡು, ಬಾ ನನ್ನ ಜೊತೆ, ಗೋಧಿ ಇದೆ, ಬೀಸೋ ಕಲ್ಲಲ್ಲಿ ಕೂತ್ಕೋ, ಗೋಧಿ ಬೀಸು, ಗೋಧಿ ಹಿಟ್ಟು ತೆಗಿ, ಆಮೇಲೆ ನಾನು ನಿನಗೆ ರೋಟಿ ಚಪಾತಿ ಮಾಡ್ಕೊಡ್ತೀನಿ ಅಂತ. ವಿಠಲ ಬರ್ತಾನೆ ನೋಡಿ, ಬೀಸೋ ಕಲ್ಲಲ್ಲಿ ಕೂತ್ಕೊಳ್ತಾನೆ, ಅವಳು ಗೋಧಿ ಹಾಕಕ್ಕೆ ಈತ ಬೀಸ್ತಾನೆ, ಗೋಧಿ ಹಿಟ್ಟನ್ನ ತೆಗಿತಾರೆ. ಅವಾಗ್ಲೂ ಆಕೆ ಅಭಂಗಗಳನ್ನ ಹಾಡ್ತಿರ್ತಾಳೆ. ಅಷ್ಟು ಬಾಂಧವ್ಯವನ್ನ ಅವರಿಬ್ರು ಹೊಂದಿರ್ತಾರೆ. ಆಮೇಲೆ ಆಕೆ ಗೋಧಿ ಹಿಟ್ಟನ್ನ ವಿಠಲನೇ ತೆಕ್ಕೊಟ್ಟ ಮೇಲೆ ಅವನಿಗೆ ಚಪಾತಿಗಳನ್ನ ಮಾಡ್ಕೊಡ್ತಾಳೆ. ಅಷ್ಟು ಅದ್ಭುತವಾದ ಬಾಂಧವ್ಯ ಅವರಲ್ಲಿ. ಸಖಾ ವಿಠಲ ಮಾಜಾ ಸಖಾ ವಿಠಲ, ಅದನ್ನ ನಾವಿಲ್ಲಿ ನೋಡಬಹುದು. ಜೊತೆಗೆ ಇನ್ನೂ ಎಷ್ಟು ಚೆನ್ನಾಗಿದೆ ಅವ್ರ ಬಾಂಧವ್ಯ ಅಂದ್ರೆ, ಪಾಪ ಈಕೆಗೆ ತಂದೆ ತಾಯಿಗಳು ಇರೋದಿಲ್ಲ. ಅದೊಂದು ಕಥೆ ಇದೆ. ಆಕೆ ತಂದೆ ತಾಯಿಗಳನ್ನ ಕಳ್ಕೊಂಡು ಇಲ್ಲೇ ಇದ್ಬಿಟ್ಟಿರ್ತಾಳೆ ನಾಮದೇವರ ಮನೆಯಲ್ಲಿ. ಹಾಗೆ ಒಂದು ಬಾರಿ ಎಣ್ಣೆ ಹಚ್ಕೊಂಡಿರ್ತಾಳೆ ತಲೆಗೆ. ನಮ್ಮಲ್ಲಿ ತಲೆ ಸ್ನಾನ ತಾಯಿ ಮಾಡಿಸ್ತಾರಲ್ಲ, ಆ ಪದ್ಧತಿ. ಎಣ್ಣೆ ಹಚ್ಕೊಂಡು ಕೂತಿರ್ತಾಳೆ. ಇನ್ನೊಂದ್ ಸ್ವಲ್ಪ ಹೊತ್ತಾದ್ಮೇಲೆ ಸ್ನಾನ ಮಾಡ್ಕೊಳ್ಳೋಣ ಅಂತ ವಿಠಲ ಬರ್ತಾನೆ, ಹಾಯ್ ಹೆಲೋ ಅನ್ಕೊಂಡು. ಅವಾಗ ಈಕೆ, ಓಹ್, ಸರಿಯಾದ ಸಮಯಕ್ಕೆ ಬಂದೆ, ಎಣ್ಣೆ ಹಚ್ಕೊಂಡಿದ್ದೀನಿ, ತಲೆ ಸ್ನಾನ ಮಾಡಿಸು, ನನಗೆ ಕೂದಲನ್ನ ತೊಳಿಬೇಕು ಅಂತ.
ವಿಠಲ ಹೇಳ್ತಾನೆ, ನಾನು ಹೊರಗೆ ಬರೋದು ಬೇರೆಯವ್ರಿಗೆ ಕಾಣಿಸಿದ್ರೆ ಎಲ್ಲ ಹೀಗ್ ನೋಡ್ತಿರ್ತಾರೆ, ನೀ ನನಗೆ ಕೂದ್ಲು ತೊಳಿ ಅಂತ ಹೇಳ್ತಿದ್ಯಲ್ಲ ಅಂತ. ನೋಡು, ಅದೆಲ್ಲ ಅವರಿಗೆ, ನನಗೆ ಅವೆಲ್ಲ ಗೊತ್ತಿಲ್ಲ. ನನಗೆ ಭಕ್ತಿ ಇದೆ, ನನ್ನ ಮನ್ಸಲ್ಲಿ ಭಕ್ತಿ ಇದೆ. ಭಕ್ತಿ ಭಗವಂತನಿಗಿಂತ ಶ್ರೇಷ್ಠ, ತೊಳಿ ನನ್ನ ಕೂದಲನ್ನ ಅಂತ. ಹಾಗೆ ವಿಠಲ ಅವ್ರ ಕೂದಲನ್ನ ಕೂಡ ತೊಳಿಸ್ತಾನೆ. ಜನಾಬಾಯಿ ಜೊತೆ ಅಷ್ಟು ಅದ್ಭುತ ಬಾಂಧವ್ಯ. ಆಕೆಗೆ ಈ ತರ ಅನುಭವ. ಇನ್ನೊಬ್ಬ ಭಕ್ತನಿಗೆ ಬೇರೆ ತರ ಅನುಭವ. ಆತ ಚೊಕ್ಕಮೇಳ ಅಂತ ಆತನ ಹೆಸರು. ನಾವು ಸಮಾಜದಲ್ಲಿ ನೋಡುವಾಗ ನೀಚ ಜಾತಿಯವನು ಅಂತ ಕರೆಯೋದು. ಅವನನ್ನ ಮುಂಚಿನ ಕಥೆ, ಆತನನ್ನ ದೇವಸ್ಥಾನದ ಒಳಗಡೆ ಹೋಗೋದಕ್ಕೆ ಬಿಡ್ತಿರಲ್ಲ. ಆತ ಪಾಪ ದಿನಾ ಬರೋದು, ದೇವಸ್ಥಾನದ ಮುಂದೆ ನಿಂತ್ಕೊಳ್ಳೋದು, ವಿಠಲನ ದರ್ಶನನೂ ಆಗೋದಿಲ್ಲ, ನಿಂತ್ಕೊಂಡು ಅನುಭೂತಿಯನ್ನ ಪಡ್ಕೊಂಡು ಹೊರಟೋಗೋದು. ತುಂಬಾ ಬೇಜಾರಾಗ್ತಿರತ್ತ ಆತನಿಗೆ, ಏನಪ್ಪ ಹೀಗಾಗೋಯ್ತು, ನನ್ನ ಜನ್ಮವೇ ನನಗೆ ತುಂಬಾ ದೊಡ್ಡ ದುಃಖಕರ ಸ್ಥಿತಿಯನ್ನ ತಂದುಕೊಟ್ಬಿಟ್ಟಿದ್ಯಲ್ಲ ಅಂತ. ಎಲ್ಲರೂ ಕೂಡ ಹಾಗೆ ನೋಡೋರು ಪಾಪ ಅವನನ್ನ. ಅವಾಗ ಆತ ಒಂದು ದಿನ ಬಂದು ನಿಂತಿದ್ದಾನೆ. ರಾತ್ರಿ ಆಗಿದೆ, ಎಲ್ಲರೂ ಹೊರಟೋಗಿದ್ದಾರೆ, ಯಾರೂ ಇಲ್ಲ ದೇವಸ್ಥಾನದಲ್ಲಿ. ಅವಾಗ ಆತ ಅಲ್ಲೇ ನಿಂತ್ಕೊಂಡು ಕಣ್ಣೀರ್ ಹಾಕ್ತಾ ನಿಂತಿದ್ದಾನೆ. ವಿಠಲ ಒಳಗಿಂದ ಕರೀತಾನೆ, ಬಾ ಒಳಗೆ. ಯಾತಕ್ಕೋಸ್ಕರ ಭಯ ಪಟ್ಕೊಳ್ಳೋದು? ಈ ಉಚ್ಚ ನೀಚ ಅನ್ನೋದು, ಶ್ರೇಷ್ಠ ನಿಕೃಷ್ಟ ಅನ್ನೋದು ಹೊರಗಿನವ್ರಿಗೆ ಮಾತ್ರ. ನನ್ನ ಹತ್ರ ಎಲ್ಲರೂ ಒಂದೇ. ನಮ್ಮ ಮಧ್ವಾಚಾರ್ಯರು ಹೇಳ್ತಾರಲ್ಲ, ಕುರುಭುಂಕ್ಷ್ವಚ ಕರ್ಮ ನಿಜಂ ನಿಯತಂ ಹರಿಪಾದ ವಿನಮ್ರತಿಯಾ ಸತತಂ ಹರಿರೇವ ಪರೋ ಹರಿರೇವ ಗುರು ಹರಿರೇವ ಜಗತ್ಪಿತೃ ಮಾತೃಗತಿ. ಜಗತ್ತಿಗೆ ಪಿತಾ ಮತ್ತೆ ಮಾತೆ ಅವನೇ ಆಗಿರೋದ್ರಿಂದ ಎಲ್ಲರಿಗೂ ಆತನೇ ಪಿತ. ನಾನು ನಿನಗೂ ಪಿತ, ಹಾಗಾಗಿ ನನಗೆ ಯಾವುದು ಉಚ್ಚ ನೀಚ ಅನ್ನೋದಿಲ್ಲ, ಒಳಗೆ ಬಾ ಅಂತ ಕರೀತಾರೆ. ಇವರು ಹೋಗೋದಿಕ್ಕೆ ಹೆಸಿಟೇಷನ್, ಆದ್ರೂ ವಿಠಲ ಕರೆದಿದ್ದಕ್ಕೆ ಒಳಗೆ ಹೋಗ್ತಾರೆ. ನಾಥಾಘರಿ ನಾಚೆ ಮಾಛ ಸಖಾ ಪಾಂಡುರಂಗ ಅಬೇರ ಗುಲಾಲ ಉಧಳಿ ತರಂಗ ಅಬೇರ ಗುಲಾಲ ಉಧಳಿ ತರಂಗ. ಗುಲಾಲ ಅಂದ್ರೆ ಬಣ್ಣ, ಹೋಲಿಯಲ್ಲಿ ಆಡ್ತೀವಲ್ಲ ಆ ಬಣ್ಣ. ಆ ಬಣ್ಣವನ್ನ ತಗೊಂಡು ಹೋಗಿ ವಿಠಲನಿಗೆ ಒಳಗಡೆ ಎರಚಿ ವಿಠಲನ ಜೊತೆ ಆತ ಹಾಗೆ ಬಣ್ಣವನ್ನ ಆಟ ಆಡ್ತಾರೆ. ಅದಾದ್ಮೇಲೆ ಆತನಿಗೆ ತಕ್ಷಣ ಗೊತ್ತಾಗತ್ತೆ, ನಾನು ಹೀಗೆ ನೀಚ ಜಾತಿಯವನು ಬಂದ್ಬಿಟ್ಟಿದ್ದೀನಿ, ವಿಠಲನ ಹೇಗೆ ಮುಟ್ಟೋದಕ್ಕೆ ಸಾಧ್ಯ ಅಂತ. ಆದರೆ ವಿಠಲ ಹೇಳ್ತಾರೆ, ಮತ್ತೆ ನನ್ನ ಭಕ್ತರು ಯಾವ ಜಾತಿಗೆ ಸೇರಿದ್ರೂ ಪರವಾಗಿಲ್ಲ, ನಾನು ಈ ಪಂಢರಪುರ ಕ್ಷೇತ್ರದಲ್ಲಿ ಎಲ್ಲರನ್ನ ಕೂಡ ಹತ್ತಿರ ಕರ್ಕೊಳ್ತೀನಿ, ಎಲ್ಲರೂ ಕೂಡ ನನ್ನನ್ನು ಇಲ್ಲಿ ಮುಟ್ಟಬಹುದು ಅಂತ ವಿಠಲ ಹೇಳ್ತಾನೆ. ಇವತ್ತಿಗೂ ಪಂಢರಪುರದಲ್ಲಿ ಯಾವುದೇ ವರ್ಣದವರಾಗಿರಬಹುದು, ಮತ ಜಾತಿ ಏನೇ ಆಗಿರಬಹುದು, ಯಾವುದೇ ಭೇದ ಇಲ್ಲದೆ ಎಲ್ಲರೂ ಹೋಗ್ಬೋದು, ವಿಠಲನ ದರ್ಶನ ಮಾಡಿ ಆತನ ಪಾದವನ್ನು ಮುಟ್ಟಿ ಬರಬಹುದು. ಗರ್ಭಗುಡಿಯಲ್ಲಿ ಮುಟ್ಟಿ ಬರಬಹುದು. ಭಾರತದಲ್ಲಿ ಬೇರೆ ಎಲ್ಲೂ ಈ ತರ ಇಲ್ಲ. ವಿಠಲನಲ್ಲಿ ಮಾತ್ರ ಗರ್ಭಗುಡಿಗೆ ಬಿಡ್ತಾರೆ, ಅವನನ್ನ ಮುಟ್ಟೋದಿಕ್ಕೂ ಬಿಡ್ತಾರೆ. ಹಾಗೆ ಇಲ್ಲಿ ಅದನ್ನ ಸಿದ್ಧ ಮಾಡಿ ತೋರಿಸ್ತಾನೆ. ಈತ ಪಾಪ ಡೈಲಿ ವೇಜ್ ಲೇಬರರ್ ಅಂತ ಹೇಳ್ತೀವಲ್ಲ, ಕೂಲಿ ಕಾರ್ಮಿಕ. ಯಾರು ಈ ಚೊಕ್ಕಮೇಳ. ಒಂದು ಬಾರಿ ಅದೇ ತರ ಕೂಲಿ ಕೆಲ್ಸಕ್ಕೆ ಆತ ಹೋಗಿರ್ತಾನೆ. ಒಂದು ಯಾವುದೋ ಮನೆಯನ್ನ ಏನೋ ಕನ್ಸ್ಟ್ರಕ್ಷನ್ ಮಾಡಕ್ ಹೋಗಿರ್ತಾರೆ. ಒಂದು ದೊಡ್ಡ ಗೋಡೆಯನ್ನ ಕಟ್ತಿರ್ತಾರೆ. ಒಂದು 50 ಜನ, ಸುಮಾರು 50 ಜನ ಕಟ್ತಿರ್ತಾರೆ. ಆ ಗೋಡೆ ಅವ್ರ ಮೇಲೆ ಬಿದ್ದು ಹೋಗುತ್ತೆ. ಬಿದ್ದು 50 ಜನ ಅಲ್ಲೇ ಪ್ರಾಣ ಕಳ್ಕೊಂಡು ಬಿಡ್ತಾರೆ. ಇದಾಗಿ ಒಂದು 2-3 ವರ್ಷ ಆಗೋಗಿರುತ್ತೆ. ಅವರ ಅಂತ್ಯ ಸಂಸ್ಕಾರ ಕೂಡ ಯಾರು ಮಾಡಿರೋದಿಲ್ಲ. ಅವರ ಬಾಡಿ ಎಲ್ಲ ನ್ಯಾಚುರಲಿ ಡಿಕಂಪೋಸ್ ಆಗ್ಬಿಟ್ಟಿರುತ್ತೆ. 2-3 ವರ್ಷ ಆದ್ಮೇಲೆ ನಾಮದೇವ, ನಾವ್ ಇವಾಗಷ್ಟೇ ಮಾತಾಡಿದ್ದು, ನಾಮದೇವ ಧ್ಯಾನದಲ್ಲಿ ಕೂತಿರುವಾಗ ವಿಠಲ ಬಂದು ಹೇಳ್ತಾರೆ, ಈ ತರ ಒಂದು ಜಾಗದಲ್ಲಿ ನನ್ನ ಚೊಕ್ಕಮೇಳ ಅನ್ನುವಂತಹ ಭಕ್ತ ಹೋಗಿದ್ದ, ಆತ ಅಲ್ಲೇ ಸಾವನ್ನಪ್ಪ ಬಿಟ್ಟಿದ್ದಾನೆ, ನೀನು ಹೋಗಿ ಆತನ ಮೂಳೆಗಳನ್ನ ತಗೊಂಡು ಬರಬೇಕು, ಇಲ್ಲಿ ಆತನಿಗೆ ಒಂದು ಸಮಾಧಿಯನ್ನ ದೇವಸ್ಥಾನದಲ್ಲಿ ಕಟ್ಟಬೇಕು ಅಂತ ಹೇಳ್ತಾರೆ. ನಾಮದೇವ ಕೇಳ್ತಾರೆ, 2-3 ವರ್ಷ ಆಗೋಗಿದೆ, ತುಂಬಾ ಜನ ಅಲ್ಲಿ ಸತ್ತು ಹೋಗಿದ್ದಾರೆ, ಯಾರ ಮೂಳೆ ಚೊಕ್ಕಮೇಳದ್ದು, ಯಾವ ಮೂಳೆ ಚೊಕ್ಕಮೇಳನದ್ದು ಅಂತ ಹೇಗ್ ಗೊತ್ತಾಗತ್ತೆ ಅಂತ ಹೇಳ್ತಾರೆ. ವಿಠಲ ಅವಾಗ ಏನ್ ಮಾತನ್ನ ಹೇಳ್ತಾರೆ, ಅದು ನಾವು ಜೀವನದ ಅಂತ್ಯದವರೆಗೂ ನೆನಪಿಟ್ಕೊಳ್ಬೇಕು. ನೀನಲ್ಲಿ ಹೋಗಿ ಒಂದೊಂದೇ ಮೂಳೆಯನ್ನ ಕಿವಿಗಿಟ್ಕೊಂಡು ನೋಡು, ಯಾವ ಮೂಳೆಯಿಂದ ವಿಠಲ 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 ಅಂತ ಸದ್ದು ಬರ್ತಿರತ್ತೋ ಅದು ಚೊಕ್ಕಮೇಳನ ಮೂಳೆ. ಅಷ್ಟು ಭಕ್ತಿ ಚೊಕ್ಕಮೇಳನಲ್ಲಿ ವಿಠಲನಿಗೋಸ್ಕರ. ಹಾಗೆ ನಾಮದೇವನಿಗೆ ಕೇಳಿಸತ್ತೆ ಕೂಡ. ಇವತ್ತಿಗೂ ಪಂಢರಪುರದ ದೇವಸ್ಥಾನದಲ್ಲಿ ಚೊಕ್ಕಮೇಳನಿಗೆ ಒಂದು ಸಮಾಧಿ ಇದೆ. ಅಂತಹ ಅದ್ಭುತ ಭಕ್ತರು, ಅಂತಹ ಅದ್ಭುತ ಮಹಿಮೆಯನ್ನ ವಿಠಲ ತನ್ನ ಭಕ್ತರ ಮೇಲೆ ತೋರಿಸಿದ್ದಾನೆ. ಒಂದು ಸಾಮಾನ್ಯ ಜನರಿಗೆ ಪ್ರಶ್ನೆ ನನ್ನ ಮನಸ್ಸಲ್ಲಿ, ಈಗ ನಾವು ಭಕ್ತಿ ಬಗ್ಗೆ, ದೇವರ ಬಗ್ಗೆ, ದೇವರನ್ನ ನೋಡಿದಾಗ ಆಗೋ ಅನುಭವದ ಬಗ್ಗೆ ಎಲ್ಲ ಮಾತಾಡ್ತಿದ್ವಲ್ಲ, ಕೆಲವೊಂದ್ಸತಿ ಮಾತ್ರ ನಾವು ತುಂಬಾ ಯಾವ್ದಾದ್ರು ಒಂದು ದೇವರ ಜೊತೆ ಕನೆಕ್ಟೆಡ್ ಆಗಿದ್ದಾಗ, ನೀವು ಆ ಕ್ಷೇತ್ರಕ್ಕೆ ಹೋದಾಗ, ತುಂಬಾ ದಿವಸ ಆಗಿದ್ರು ಕೂಡ ಅಲ್ಲಿಗೆ ಹೋದಾಗ, ದೇವ್ರ ಮುಂದೆ ಹೋಗೋ ಹೊತ್ತಿಗೆ ನಿಮಗೆ ಕಣ್ ತುಂಬ್ಕೊಂಡ್ಬಿಡುತ್ತೆ. ಅಂದ್ರೆ ಒಂಥರ ಯು ಗೆಟ್ ಸೋ ಎಮೋಷನಲ್. ಯಾಕಾಗತ್ತೆ ಆ ತರದೊಂದು ಎಮೋಷನ್ ಅಂತ? ಭಕ್ತಿಯ ಪರಾಕಾಷ್ಠೆ ಅದು. ಆ ತರ ಬರ್ಬೇಕು ಅಂತ ತುಂಬಾ ಜನಗಳು ಅನ್ಕೊಳ್ತಾರೆ. ನಾನು ದೇವ್ರ ಮುಂದೆ ಹೋದಾಗ ಆ ತರ ಇಮೋಷನಲ್ ಆಗ್ಬೇಕು ಅಂತ ಎಲ್ಲಾರು ಅನ್ಕೊಳ್ತಾರೆ. ಎಲ್ಲರಿಗೂ ಸಾಧ್ಯ ಆಗೋದಿಲ್ಲ ಅದು. ತುಂಬಾ ಜನ ಹೋಗ್ತಾರೆ,
ನೋಡ್ಕೊಂಡು ಬಂದ್ಬಿಡ್ತಾರೆ. ತುಂಬಾ ಕಡಿಮೆ ಜನಗಳಿಗೆ ಮಾತ್ರ ದೇವರ ಮುಂದೆ ಹೋದಾಗ ಅಷ್ಟು ಇಮೋಷನಲ್ ಕನೆಕ್ಟ್ ಫೀಲ್ ಆಗ. ಎಲ್ಲಾ ದೇವ್ರ ಜೊತೆನೂ ಆಗಲ್ಲ, ಒಂದು ಕೆಲವೊಂದು ಮಾತ್ರ ಅವರಿಗೆ ಅದು ಅಲ್ಲಿ ಮುಂದೆ ಹೋಗ್ತಿದ್ದ ಹಾಗೇನೆ ನಿಮ್ಗೆ ಗೊತ್ತಿಲ್ದಂಗೆ ನಿಮ್ಗೆ ಕಣ್ಣಲ್ಲಿ ನೀರು ತುಂಬಿಕೊಡುತ್ತೆ. ಅಯ್ಯೋ ಕಾಯ್ತಿದ್ದೆ ನಿನ್ನ ನೋಡಕ್ ನಾನು ಅನ್ನೋ ಥರದಲ್ಲಿ ಒಂದು ಎಮೋಷನ್ ಬರುತ್ತೆ ಹೊರಗೆ. ಯಾಕಂದ್ರೆ ಕೃಷ್ಣನದ್ದು ಹಲವಾರು ರೂಪಗಳಿದೆ. ಹಾ, ಒಂದೊಂದು ರೂಪ ಒಂದೊಂದು ವೈಶಿಷ್ಟ್ಯವನ್ನ ಹೊಂದಿದೆ. ಹೌದು. ಮೇಲಿಂದ ಕೆಳಗೆ ನಾರ್ತ್ ಟು ಸೌತ್, ಈಸ್ಟ್ ಟು ವೆಸ್ಟ್ ಭಾರತದಲ್ಲಿ ಕೃಷ್ಣನೇ ಇರೋದು. ಮೇಲೆ ಬದ್ರಿನಾರಾಯಣನಾಗಿ ಯೋಗ ಸ್ಥಿತಿಯಲ್ಲಿದ್ದಾನೆ. ಈ ಕಡೆ ಪೂರ್ವಕ್ಕೆ ಬಂದ್ರಂತೂ ನಾವು ಭಕ್ತರು ಒಂದು ಬಾರಿ ನನ್ನ ಹೆಸರನ್ನ ಕರೆದ್ರೆ ಸಾಕು ಆಲಿಂಗನ ಮಾಡ್ತೀನಿ ಅಂತ ಎರಡೂ ಕೈಗಳನ್ನ ಚಾಚುತ್ತಾ ಜಗನ್ನಾಥನಾಗಿ ನಿಂತು ಬಿಟ್ಟಿದ್ದಾನೆ. ಹೌದು. ಕೆಳಗಡೆ ನಾವು ಉಡುಪಿ ಕೃಷ್ಣ, ಗುರುವಾಯೂರು ಎಲ್ಲರೂ ಇದ್ದಾರೆ, ಅರುಣ್ವಿಗು ಪಾರ್ಥಸಾರಥಿ. ಹಂಗೆ ನಾವು ಪಶ್ಚಿಮಕ್ಕೆ ಹೋದ್ರೆ ದ್ವಾರಕಾಧೀಶನಾಗಿ ನಿಂತಿದ್ದಾನೆ. ನಮ್ಮ ಹೃದಯ ಇರೋ ಜಾಗದಲ್ಲಿ ಭಾರತದ ಹೃದಯ ಎಲ್ಲಿದೆಯೋ ಅದು ವೃಂದಾವನ. ಅಲ್ಲಿ ರಾಧಾರಮಣ, ರಾಧಾವಲ್ಲಭ, ಬಾಂಕೆ ಬಿಹಾರಿ ಅಲ್ಲಿದ್ದಾನೆ. ಪಂಢರಪುರದಲ್ಲಿ ವಿಠ್ಠಲ ಆಗಿದ್ದಾನೆ. ಕೃಷ್ಣನ ಮಹಿಮೆ ಏನು ಅಂದ್ರೆ, ಕೃಷ್ಣನ ಲೀಲೆ ಇದು. ಒಂದು ರೂಪ ಭಕ್ತರ ಮನಸ್ಸಲ್ಲಿ ಅಚ್ಚಿ ಇಳಿಯೋ ಹಾಗೆ ಮಾಡ್ಬಿಡ್ತಾನೆ ಕೃಷ್ಣ. ಆ ರೂಪವನ್ನ ಬಿಟ್ಟು ಕಣ್ಣು ತೆರೆಯೋದಕ್ಕೆ ಸಾಧ್ಯ ಆಗೋದಿಲ್ಲ. ಪ್ರತಿನಿತ್ಯ ಅದನ್ನ ನೋಡ್ತಾನೆ ತಮ್ಮ ದಿನವನ್ನ ಶುರು ಮಾಡ್ಬೇಕು ಅಂತ. ಇನ್ನು ದೇವಸ್ಥಾನಕ್ಕೆ ಹೊರಟು ಹೋದ್ರಂತೂ ತಂದೆ ಮನೆಗೆ ಬಂದ ಹಾಗೆ, ನನ್ನ ಪ್ರಿಯಕರನ ಮನೆಗೆ ಬಂದ ಹಾಗೆ ಆಗತ್ತೆ. ಯಾಕಂದ್ರೆ ಕೃಷ್ಣನ ಒಂದೊಂದು ರೂಪ ಒಂದೊಂದು ವೈಶಿಷ್ಟ್ಯವನ್ನ ಹೊಂದಿದೆ. ಪಂಢರಪುರದಲ್ಲಿ ಹಾಗಾದ್ರೆ ವಿಠಲ ನಮಗೋಸ್ಕರ ಕಾಯ್ತಾ ಇದ್ದಾನೆ ಅಂತ. ಅದ್ರ ಒಂದು ಅರ್ಥ ನಾವೇನ್ ಅರ್ಥ ಮಾಡ್ಕೊಳ್ಬಹುದು ಅಂದ್ರೆ, ಮುಕ್ತಿಗೆ, ಮೋಕ್ಷಕ್ಕೆ ಆ ಮನುಷ್ಯ ಹತ್ರ ಇದ್ದಾನೆ ಅಂತ ಅರ್ಥ. ವಿಠಲ ಅಲ್ಲಿ ಹೇಗೆ ಕಾಯ್ತಾ ನಿಂತಿದ್ದಾನೋ ಹಾಗೆ ವೈಕುಂಠದಲ್ಲೂ ಕಾಯ್ತಾ ಇದ್ದಾನೆ, ನಾವು ಹೋಗ್ಬೇಕು ಅಂತ ಸೂಚನೆ. ಪಂಢರಪುರದಲ್ಲಿ ನಮ್ಗೆ ಅಷ್ಟು ಇಷ್ಟ ಆದ್ರೆ, ಅದೇ ತರ ವೃಂದಾವನಲ್ಲಿ ನಮಗೆ ಕೃಷ್ಣ ಇಷ್ಟ ಆದ್ರೆ ನಾವು ಅವನ ರಾಸಲೀಲೆಯಲ್ಲಿ ಹೋಗಿ ಗೋಪಿಕೆಯರಾಗಿ ಆತನಿಗೋಸ್ಕರ ಕುಣಿಬೇಕು ಅಂತ ಅರ್ಥ. ಪುರಿ ಜಗನ್ನಾಥನಲ್ಲಿ ಆದ್ರೆ ಆತನನ್ನ ಆಲಿಂಗನ ಮಾಡ್ಬೇಕು, ಅದಕ್ಕೋಸ್ಕರ ಆತ ಕಾಯ್ತಾ ಇದ್ದಾನೆ. ಕೃಷ್ಣನಾದ್ರೆ ಆತನಿಗೋಸ್ಕರ ಬೆಣ್ಣೆಯನ್ನ ನಾವು ಮಾಡಿ ಇಡಬೇಕು ಅಂತ. ನಾವು ನಮ್ಮ ದೇಹದಲ್ಲಿ 7 ಚಕ್ರಗಳನ್ನ ನೋಡ್ತೀವಿ. ಮೊದಲನೇದು ಮೂಲಾಧಾರ. ಮತ್ತೆ ನಾವು ಹೊರಗಡೆ ಕೂಡ ಋಷಿಗಳು ಮಾತಾಡೋದು ಸಪ್ತಸಾಗರಗಳಿದೆ ನಮ್ಮ ಭಾರತದಲ್ಲಿ, ಭಾರತ ಅಲ್ಲ ನಮ್ಮ ವಿಶ್ವದಲ್ಲಿ ಅಂತ. ನಾವು ಎಲ್ಲಿ ನೋಡಿದ್ರು ಉಪ್ಪಿನ ಸಾಗರ ಬಿಟ್ರೆ ನಮಗೆ ಬೇರೆ ಏನೂ ಕಾಣಿಸಲ್ಲ. ಯಾಕೆ ಅವರು ಸಪ್ತಸಾಗರಗಳು ಹೇಳ್ತಾರೆ ಅಂದ್ರೆ, ನಮ್ಮ ದೇಹದಲ್ಲಿ 7 ಚಕ್ರಗಳಿದೆ, ಒಂದೊಂದು ಸಾಗರ ಒಂದೊಂದು ಚಕ್ರವನ್ನ ಬಿಂಬಿಸುತ್ತೆ. ಮೊದಲನೇದು ಮೂಲಾಧಾರ, ಉಪ್ಪಿನ ಸಾಗರ. ಅಂದ್ರೆ ಅದು ಕೇವಲ ವಿಠಲ ಸೊಂಟದ ಮೇಲೆ ಕೈ ಇಟ್ಟಿದ್ದಾನೆ ನೋಡಿ. ಯಾಕಂದ್ರೆ ಸೊಂಟದ ಕೆಳಗಡೆ ಬರೋದು ಮೂಲಾಧಾರ, ಮೇಲ್ಗಡೆ ಬರೋದೆಲ್ಲ ಊರ್ಧ್ವ ಚಕ್ರಗಳು. ನಿನ್ನ ಹತ್ರ 2 ಆಪ್ಷನ್ಸ್ ಇದೆ ನನ್ನನ್ನು ನೋಡಿದಾಗ. ನೀನು ಹಾಗೆ ಮೂಲಾಧಾರ ಚಕ್ರದಲ್ಲೇ ನಿಂತು ಬಿಟ್ಟಿರು, ಈ ಜಗತ್ತನ್ನ ಅನುಭವಿಸ್ಕೊಂಡು ಸುಖ ಪಟ್ಕೊಂಡು ಇದ್ಬಿಡು. ಇಲ್ಲ, ನನ್ನ ಮುಖವನ್ನ ನೋಡೋ ಹಾಗೆ ನನ್ನ ಸೊಂಟದ ಮೇಲಿಂದ ನೋಡ್ತಾ ಸಹಸ್ರಾರ ಚಕ್ರದವರೆಗೂ ನಿನ್ನ ಕುಂಡಲಿನಿಯನ್ನು ಏರಿಸು, ಅಲ್ಲಿ ನಾನು ನಿನಗೆ ಕ್ಷೀರಸಾಗರದಲ್ಲಿ ಮಲ್ಕೊಂಡು ದರ್ಶನ ಕೊಡ್ತೀನಿ ಅಂತ ವಿಠಲ ಸೊಂಟದ ಮೇಲೆ ಕೈ ಇಟ್ಟಿರೋ ಅರ್ಥ. ಹಾಗೆ ಮೂಲಾಧಾರ ಉಪ್ಪಿನ ಸಾಗರ, ಅದ್ರ ಮೇಲೆ ಸ್ವಾಧಿಷ್ಠಾನ, ಅದು ಸುರಾಸಾಗರ ಅಂತ ಕರಿತೀವಿ, ಅಥವಾ ಇಕ್ಷು ಸಾಗರ ಅಂತ ಹೇಳ್ತಾರೆ, ಕಬ್ಬಿನ ಹಾಲಿನ ಸಾಗರ. ಅದ್ರ ಮೇಲೆ ಸುರಾಸಾಗರ, ಮಣಿಪುರ ಚಕ್ರದಲ್ಲಿ ಸುರ ಅಂದ್ರೆ ಮದ್ಯ, ಅದರ ಸಾಗರ. ಒಂದಷ್ಟು ಜನಗಳಿಗಂತೂ ತುಂಬಾ ಇಷ್ಟ ಸುರಾಸಾಗರ ಇದ್ರೆ. ಅದ್ರ ಮೇಲೆ ಅನಹತ ಚಕ್ರ, ಅದು ಘೃತ ಅಥವಾ ಬೆಣ್ಣೆಯ ಸಾಗರ. ಇಲ್ಲಿರೋ ಬೆಣ್ಣೆಯನ್ನ ಕೃಷ್ಣ ಕದಿಯೋದು, ಮಡಿಕೆಯಲ್ಲಿರೋ ಬೆಣ್ಣೆಯನ್ನಲ್ಲ. ಇಲ್ಲಿರೋ ಬೆಣ್ಣೆಯನ್ನ ಕೃಷ್ಣ ಕದ್ದು ನವನೀತ ಚೋರ ಅಂತ ಅನ್ಸ್ಕೊಳ್ಳೋದು. ಮಡಿಕೆಯಲ್ಲಿರೋದು ಯಾಕೆ ಕದಿಯೋದು ಅಂದ್ರೆ, ಗೋಪಿಕೆಯರು ತುಂಬಾ ಕೆಲಸ ಮಾಡಿ ಕಷ್ಟಪಟ್ಟು ಬೆಣ್ಣೆಯನ್ನ ತೆಗೆಯೋದು. ಹಾಗಾಗಿ ಅದು ಅವರ ಕರ್ಮದಿಂದ ಬರೋ ಫಲ ಬೆಣ್ಣೆ. ಕರ್ಮ ಫಲವನ್ನ ಕೃಷ್ಣಾರ್ಪಣ ಮಾಡಿಬಿಟ್ರೆ ಇನ್ನೇನು ಮೋಕ್ಷನೇ ಇರೋದವರಿಗೆ, ಕರ್ಮ ಬಂಧನ ಇರೋದಿಲ್ಲ ಅಂತ ಬೆಣ್ಣೆಯನ್ನ ಕದಿಯೋದು. ಹಾಗೆ ಇಲ್ಲಿ ವಿಶುದ್ಧಿ ಚಕ್ರದಲ್ಲಿ ದಧಿ ಸಾಗರ, ಮೊಸರಿನ ಸಾಗರ. ಆಜ್ಞಾ ಚಕ್ರದಲ್ಲಿ ಹಾಲಿನ ಸಾಗರ. ಇಲ್ಲಿ ಅಮೃತ ಕ್ಷೀರ ಸಾಗರ. ಕುಂಡಲಿನಿ ಅಂದ್ರೆ ಹಾವು, ಅದು ಮೂಲಾಧಾರದಿಂದ ಮೇಲೆ ಬರ್ತಾ ಇಲ್ಲಿ ಅಮೃತ ಸಾಗರಕ್ಕೆ ಬಂದ ತಕ್ಷಣ ಅದೇ ಒಂದು ಹಾವು 1000 ಹೆಡೆಗಳ ಹಾವಾಗಿ ಕ್ಷೀರಸಾಗರದಲ್ಲಿ ನಾರಾಯಣನ ಹಾಸಿಗೆಯಾಗಿ ಮಲ್ಕೊಂಡು ನಾರಾಯಣ ದರ್ಶನ ಕೊಡ್ತಾನೆ. ಹಾಗೆ ಪಂಢರಪುರದಲ್ಲಿ ಕೂಡ ಆತ ಅದನ್ನ ಡಿಪಿಕ್ಟ್ ಮಾಡ್ತಾನೆ. ಒಂದೊಂದು ಕ್ಷೇತ್ರದಲ್ಲಿ ಭಕ್ತರು ಒಂದೊಂದು ಥರ ಅನುಭವ ಪಡ್ಕೊಳ್ಳಿ ಅಂತ ಹಲವಾರು ರೂಪಗಳನ್ನ ಕೃಷ್ಣ ದರ್ಶಿಸ್ತಾನೆ. ನಾವು ಮಾತುಕತೆ ಶುರು ಮಾಡುವಾಗ ದಿನ ನಿಮ್ಮ ಮನೆಯಲ್ಲಿ ಮಕ್ಕಳಿಗೆ ಸಂಕೀರ್ತನೆಗಳನ್ನ ಮಾಡಿಸ್ತೀನಿ ಅಂತ ಹೇಳ್ತಿದ್ರಿ. ಈಗ ಇಷ್ಟೆಲ್ಲ ವಿಠಲನ್ ಬಗ್ಗೆ ಮಾತಾಡಿದೀವಿ, ಒಂದು ಸಂಕೀರ್ತನೆಯಿಂದ ನಮ್ಮ ಎಪಿಸೋಡ್ನ ಕೂಡ ಮುಗಿಸೋಣ ಅಂತ. ಖಂಡಿತ. ವಿಠಲ ವಿಠಲ ಪಾಂಡುರಂಗ, 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 ವಿಠಲ ಪಾಂಡುರಂಗ, ವಿಠಲ ಪಾಂಡುರಂಗ, ವಿಠಲ ಪಾಂಡುರಂಗ, ವಿಠಲ ಪಾಂಡುರಂಗ, ವಿಠಲ 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 ಪಾಂಡುರಂಗ, ವಿಠಲ 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 ಪಾಂಡುರಂಗ, ವಿಠಲ ಪಾಂಡುರಂಗ, ವಿಠಲ
ಪಾಂಡುರಂಗ ವಿಠಲ ಪಾಂಡುರಂಗ ವಿಠಲ ಪಾಂಡುರಂಗ ವಿಠಲ पांडुरंगा। जय बोल पंढरीनाथ महाराज की जय। जय। बोला पुंडलीक वरदे श्री हरि विठ्ठल। ಕೆಲವೊಂದು ಮಾತುಕತೆ ಮಾತ್ರ ತುಂಬಾ ಕನೆಕ್ಟ್ ಆಗೋಗುತ್ತೆ ಗೊತ್ತಿಲ್ದೇನೆ, ಮತ್ತೆ ಒಂದು ನಿಮಿಷ ಕೂಡ ನಿಮ್ಮ ಕಣ್ಣು ಕಿವಿ ಆ ಕಡೆ ಈ ಕಡೆ ಅದ್ರೋದಕ್ಕೆ ಇಷ್ಟ ಆಗೋದಿಲ್ಲ. ಆ ತರ ಇತ್ತು ಇವತ್ತಿನ ಮಾತುಕತೆ. ನನಗೆ ಅಷ್ಟು ಕಥೆಯನ್ನ ನೀವು ಹೇಳ್ತಿದ್ರೆ ನಾನು ಇಮ್ಯಾಜಿನ್ ಮಾಡ್ಕೊಳ್ತಿದ್ದೆ. ಈ ಭಕ್ತಿಗೆ ಅಥವಾ ಕಲಿಕೆಗೆ ವಯಸ್ಸಿನ ಹಂಗಿಲ್ಲ ಅಂತಾರಲ್ಲ, ಹಾಗೆ ಇಷ್ಟು ಸಣ್ಣ ವಯಸ್ಸಲ್ಲಿ ಎಷ್ಟೊಂದು ವಿಚಾರ ತಿಳ್ಕೊಂಡಿದ್ದೀರಾ. ನಿಮ್ಮ ಎಲ್ಲಾ ಸಾಧನೆಗಳಿಗೆ, ಭಕ್ತಿಯ ಸಾಧನೆಗಾಗ್ಲಿ ಅಥವಾ ನಿಮ್ಮ ಜ್ಞಾನದ ಸಾಧನೆಗಾಗ್ಲಿ ಎಲ್ಲ ಒಳ್ಳೇದಾಗ್ಲಿ. ನಿಮ್ಗೆ ಆಲ್ ದ ವೆರಿ ಬೆಸ್ಟ್. ತುಂಬಾ ಹೃದಯದ ಧನ್ಯವಾದಗಳು ಇಷ್ಟೆಲ್ಲ ವಿಚಾರಗಳನ್ನ ನಮಗೆ ಇವತ್ತು ತಿಳಿಸ್ಕೊಟ್ಟಿದ್ದಕ್ಕೆ. ತುಂಬಾ ತುಂಬಾ ಧನ್ಯವಾದ. ಮೊದಲನೇದಾಗಿ ನಿಮ್ಮ ಪಾಡ್ಕಾಸ್ಟ್ ಅನ್ನ ನಾನು ನೋಡ್ತಾನೆ ಇರ್ತೀನಿ. ಬ್ರಹ್ಮಣ್ಯಾಚಾರ್ಯ ಅವರಾಗಿರ್ಬಹುದು, ವಿಜೇಂದ್ರ ಆಚಾರ್ಯರ ಆಗಿರ್ಬಹುದು, ತುಂಬಾ ಒಳ್ಳೊಳ್ಳೆ ಕಂಟೆಂಟ್ ಅನ್ನ ಅವರು ಬಂದಿರುವಂತಹ ಪಾಡ್ಕಾಸ್ಟ್ಗೆ ನಾನು ಇವತ್ತು ಗೆಸ್ಟ್ ಆಗಿ ಬಂದಿರೋದು ನನ್ನ ಸೌಭಾಗ್ಯ ನಿಜವಾಗ್ಲು. ಆಮೇಲೆ ಇವತ್ತು ನಾನು ಏನ್ ಮಾತಾಡಿದ್ರು ಅದು ನನ್ನಿಂದ ಬಂದಿರೋ ಮಾತುಗಳೆಲ್ಲ. ವಿಠಲ ನಿಮ್ಗೆ ಏನ್ ತಿಳಿಸ್ಬೇಕು ಅಂತಿದ್ನೋ ಅದನ್ನ ತಿಳಿಸಿದ ಅನುಭವ ಆಗಿದೆ ನಮ್ಗದು. ನನ್ನನ್ನ ಒಂದು ಇನ್ಸ್ಟ್ರೂಮೆಂಟ್ ಆಗಿ ಯೂಸ್ ಮಾಡ್ಕೊಂಡಿದ್ದಾನೆ ಅಷ್ಟೇ. ತುಂಬಾ 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 ಥ್ಯಾಂಕ್ ಯು. ಥ್ಯಾಂಕ್ ಯು. ಹರೇ ಕೃಷ್ಣ. ನಮ್ಮ ಪ್ರೆಸೆಂಟಿಂಗ್ ಸ್ಪಾನ್ಸರ್ ಸೈಕಲ್ ಅಗರಬತ್ತಿ ಅವ್ರ ಕಡೆಯಿಂದ ತಮ್ಗೊಂದು ಕಾಣಿಕೆ. ವಿಠಲನ ಪೂಜೆಗೆ ಈ ಎಲ್ಲಾ ಪದಾರ್ಥಗಳನ್ನ ನೀವು ಬಳಸಬೇಕು. ಖಂಡಿತ. ಥ್ಯಾಂಕ್ ಯು ವೆರಿ ಮಚ್. ಕೆಲವೊಂದು ಮಾತುಕತೆ ಮನಸ್ಸಿನ ಆಳಕ್ಕೆ ನಾಟತ್ತೆ ಅಂತಾರಲ್ಲ, ಹಾಗಿತ್ತು ಇವತ್ತಿನ ಎಪಿಸೋಡ್. ನನಗಂತೂ ಇವತ್ತಿನ ಎಪಿಸೋಡ್ ಆದ್ಮೇಲಿಂದ ಯಾವಾಗ ಹೋಗಿ ಪಂಡ್ರಾಪುರದಲ್ಲಿ ವಿಠಲನ ದರ್ಶನ ಪಡಿತೀನೋ ಅನ್ನೋ ಅಂತ ಆಸೆ ಮನಸ್ಸಲ್ಲಿ ಮೂಡಿದೆ. ಸೊ ಇದೇ ಭಾವನೆ ನಿಮ್ಗೂ ಮೂಡಿದ್ರೆ ಅದ್ರ ಬಗ್ಗೆ ನನಗೆ ಕಾಮೆಂಟ್ಸ್ ಅಲ್ಲಿ ತಿಳಿಸಿ, ಅಥವಾ ನೀವೇನಾದ್ರೂ ಆಲ್ರೆಡಿ ಹೋಗಿ ವಿಠಲನ ದರ್ಶನ ಪಡೆದಿದ್ರೆ ಆ ಎಕ್ಸ್ಪೀರಿಯನ್ಸ್ ನ ಕೂಡ ಕಾಮೆಂಟ್ಸ್ ಅಲ್ಲಿ ನಮಗ್ ತಿಳಿಸಿ. ಮುಂದಿನ ಎಪಿಸೋಡ್ ಅಲ್ಲಿ ಯಾರ ಸಂದರ್ಶನವನ್ನ ನಾನ್ ಮಾಡ್ಬೇಕು, ಯಾವ ವಿಚಾರದ ಬಗ್ಗೆ ನಾವು ಮಾತಾಡ್ಬೇಕು ಅಂತ ಕಾಮೆಂಟ್ಸ್ ಅಲ್ಲಿ ತಿಳಿಸಿ. ಹಂಸ ವಸಿಷ್ಠ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ.